students, welcome to our channel. In this video I am starting the classical mechanics. As we know, this classical mechanics deals with the study of dynamics of the system. Antandre in this classical mechanics we will study the motion of a dynamic system. That motion may be any kind of motion, rotational motion ಆಗಿರಬಹುದು, sliding ಆಗಿರಬಹುದು, linear motion ಆಗಿರಬಹುದು, but we'll study the dynamics of any system in nature. In this classical mechanics, the first mechanics was the Newtonian mechanics, which is evolved by giving the three laws that we know, the three laws. From the second law of this Newtonian mechanics, that is the equation of motion is the effector is equal to the rate of change of momentum is the force, that is mass into acceleration. Therefore the force vector effector is equal to mass into the acceleration. ಇಲ್ಲಿ ಡಾಟ್ ಏನಂತಂದರೆ ಡಾಟ್ ರೆಪ್ರೆಸೆಂಟ್ಸ್ ದಿ ಟೈಮ್ ಡೆರಿವೇಟಿವ್ ಆಫ್ ದಟ್ ವೇರಿಯೇಬಲ್ ಅಂತ. ಈಗ ಡಬಲ್ ಡಾಟ್ ಅಂತಂದರೆ ದಿ ಸೆಕೆಂಡ್ ಆರ್ಡರ್ ಟೈಮ್ ಡೆರಿವೇಟಿವ್ ಆಫ್ ದಟ್ ವೇರಿಯೇಬಲ್ ಅಂತ, ಆಯಿತಾ. ಈಗ ದಿಸ್ ಈಸ್ ದಿ ಈಕ್ವೇಷನ್ ಆಫ್ ಮೋಷನ್. ಈಗ ಈಕ್ವೇಷನ್ ಆಫ್ ಮೋಷನ್ ಏನು ಅಂತಂದರೆ, ಈಗ ನೇಚರಲ್ಲಿ ವಿಲ್ ಸಿ ದಿ ಸಮ್ ಮೂಮೆಂಟ್ ಅಥವಾ ಸಮ್ ಮೆಕ್ಯಾನಿಸಮ್ಸ್. ಈಗ ಅದನ್ನು ಸುಮ್ಮನೆ ನಾವು ಒಂದು ಬಾಯಿ ಮಾತಲ್ಲಿ ಮೂವ್ ಆಗ್ತಿದೆ ಅಥವಾ ಹಿಂಗೆ ಹೋಗ್ತಿದೆ ಬರ್ತಿದೆ ಅಂತ ಸುಮ್ಮನೆ ನಾವು ಹತ್ರ ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ. ವಿ ನೀಡ್ ಸಮ್ ಸಿಸ್ಟಮ್ಯಾಟಿಕ್ ವೇ ಆಫ್ ರೆಪ್ರೆಸೆಂಟಿಂಗ್ ಇಟ್. ಹಾಗಾಗಿ ಏನು ಮಾಡ್ತೀವಿ, ಬೈ ದಿಸ್ ಈಕ್ವೇಷನ್ ಆಫ್ ಮೋಷನ್ ವಿಲ್ ಎಕ್ಸ್ಪ್ರೆಸ್ ದಿ ಎನಿ ಕೈಂಡ್ ಆಫ್ ಡೈನಮಿಕ್ಸ್ ಆಫ್ ಎನಿ ಸಿಸ್ಟಮ್ in a equation form or in a mathematical form, that is called the equation of motion. ಒಂದು ಮ್ಯಾಥಮೆಟಿಕಲ್ ಫಾರ್ಮ್ ಆಗಿ ಒಂದು ಮೋಷನ್ನ ಎಕ್ಸ್ಪ್ರೆಸ್ ಮಾಡೋದನ್ನೇ ಈಕ್ವೇಷನ್ ಆಫ್ ಮೋಷನ್ ಅಂತ ಕರೀತಾರೆ. ದಟ್ ಈಸ್ ಇನ್ ದಿಸ್ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್, ದಿಸ್ ಈಸ್ ದಿ ಫಸ್ಟ್ ಈಕ್ವೇಷನ್ ಆಫ್ ಮೋಷನ್ ವಿಲ್ ಪ್ರೆಸೆಂಟ್ಸ್ ದಿ ಡೈನಮಿಕ್ ಆಫ್ ಎನಿ ಸಿಸ್ಟಮ್. ಆ ರೀತಿ ಈಗ ನೆಕ್ಸ್ಟ್ ಆಫ್ಟರ್ ದಿಸ್ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್, ದಿ ನೆಕ್ಸ್ಟ್ ಜನರಲೈಸ್ಡ್ ಆರ್ somewhat advanced than this Newtonian mechanics was the Lagrangian dynamics. ಏನಂತಂದರೆ ಈ ನ್ಯೂಟೋನಿಯನ್ ಮೆಕ್ಯಾನಿಕ್ಸಲ್ಲಿ ವಿ ವಿಲ್ ಸಿ ಸಮ್ ಕಾಂಪ್ಲೆಕ್ಸ್ ಥಿಂಗ್ ಆರ್ ವಿ ವಿಲ್ ಸಿ ಸಮ್ ಡಿಫಿಕಲ್ಟೀಸ್ ವೈಲ್ ಸ್ಟಡಿಂಗ್ ಸಮ್ ಡೈನಮಿಕ್ಸ್ ಆಫ್ ದಿ ಸಿಸ್ಟಮ್. Those difficulties and what are all the problems we will face in this Newtonian mechanics are all reduced in this Lagrangian dynamics. ಅಂದರೆ ಇದ್ರದ್ದು ಅಡ್ವಾನ್ಸ್ಡ್ ಸ್ವಲ್ಪ ಈಸಿಯರ್ ವರ್ಷನ್, ದಟ್ ಈಸ್ ದಿ Lagrangian dynamics. ಇಲ್ಲಿ ನೀವು ಕಂಪೇರ್ ಟು ನ್ಯೂಟೋನಿಯನ್ ಮೆಕ್ಯಾನಿಕ್ಸ್, ದಿಸ್ Lagrangian dynamics ವಾಸ್ ಮೋರ್ ಈಸಿಯರ್ ದ್ಯಾನ್ ದಿಸ್ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್. ಹೇಗೆ ಅಂತಂದರೆ, ಇನ್ ದಿಸ್ Lagrangian dynamics ದೇ ವಿಲ್ ಇಂಟ್ರೊಡ್ಯೂಸ್ ಸಮ್ ಆಫ್ ದಿ ಕಾನ್ಸೆಪ್ಟ್ಸ್ which were not in the Newtonian mechanics, that is the constraints. Constraints ಅಂತಂದರೆ the restriction to the behavior or action or limitations ಅಂತಂದರೆ constraints ಅಂತಂದರೆ that is the restrictions ಅಂತಂದರೆ. ಈಗ ನೀವು ಅಬ್ಸರ್ವ್ ಮಾಡ್ಬೋದು, ಈಗ ನೇಚರಲ್ಲೇ ಆಲ್ರೆಡಿ ಸಮ್ ಕನ್ಸ್ಟೆಂಟ್ ಫೋರ್ಸಸ್ ಎಕ್ಸಿಸ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್, ಈಗ ಗ್ರಾವಿಟೇಷನಲ್ ಫೋರ್ಸ್ ಕನ್ಸಿಡರ್ ಮಾಡಿದ್ರು ಕೂಡ ಇಟ್ಸ್ ಆಲ್ಸೋ ಎ ಸಮ್ ಕೈಂಡ್ ಆಫ್ ಕನ್ಸ್ಟೆಂಟ್ ಫೋರ್ಸ್. ಯಾಕೆ ಕನ್ಸ್ಟೆಂಟ್ ಫೋರ್ಸ್ ಅಂತಂದರೆ, ನಾವು ಎನಿ ಆಬ್ಜೆಕ್ಟು ಇಫ್ ಇಟ್ ಥ್ರೋ ಎನಿ ಆಬ್ಜೆಕ್ಟ್ ಅಪ್ವರ್ಡ್ ಇಟ್ ವಿಲ್ ಕಮ್ ಬ್ಯಾಕ್ ಡೌನ್, ಹೌದಲ್ವಾ? ವಿತಿನ್ ದಿ ಲಿಮಿಟ್ ಆಫ್ ದಟ್ ಗ್ರಾವಿಟೇಷನಲ್ ಫೋರ್ಸ್ ದಟ್ ಬಾಡಿ ವಿಲ್ ಫಾಲ್ ಬ್ಯಾಕ್ ಟು ದಿ ಅರ್ತ್. ಅಂತಂದರೆ ಏನಾಯ್ತಲ್ಲಿ, ಎನಿ ಆಬ್ಜೆಕ್ಟ್ ವಿಚ್ ಈಸ್ ಥ್ರೋನ್ ಅಪ್ವರ್ಡ್ ಇಟ್ ಈಸ್ ರಿಸ್ಟ್ರಿಕ್ಟೆಡ್ ಆರ್ ಇಟ್ ಈಸ್ ಲಿಮಿಟೆಡ್ ಆರ್ ಇಟ್ ಈಸ್ ಕನ್ಸ್ಟ್ರೈನ್ಡ್ ಟು ಕಮ್ ಬ್ಯಾಕ್ ಟು ದಿ ಗ್ರೌಂಡ್. ಆ ರೀತಿ ಕನ್ಸ್ಟೆಂಟ್ ಅಂದರೆ ರಿಸ್ಟ್ರಿಕ್ಷನ್ ಟು ಎನಿ ಮೋಷನ್ ಅಥವಾ ಎನಿ ಬಿಹೇವಿಯರ್, ಎನಿ ಆ್ಯಕ್ಷನ್, ದೋಸ್ ಆರ್ ಆಲ್ ಕಾಲ್ಡ್ ದಿ ಕನ್ಸ್ಟೆಂಟ್ಸ್. ಆದರೆ ಈ Lagrangian ಡೈನಮಿಕ್ಸಲ್ಲಿ ದೇ ವಿಲ್ ಇಂಟ್ರೊಡ್ಯೂಸ್ ದಿಸ್ ಕನ್ಸ್ಟೆಂಟ್. ಆದರೆ ಈ Lagrangian ಡೈನಮಿಕ್ಸಲ್ಲಿ ಇನ್ನೆಲ್ಲ ಅದು ಕನ್ಸ್ಟೆಂಟ್ ಫೋರ್ಸ್ ಅಥವಾ ಕನ್ಸ್ಟೆಂಟ್ಸ್ ಇರುತ್ತೋ ಅದನ್ನು ಎಲಿಮಿನೇಟ್ ಮಾಡ್ತಾರೆ. ಆದರೆ ಇಲ್ಲಿ ನ್ಯೂಟೋನಿಯನ್ ಮೆಕ್ಯಾನಿಕ್ಸಲ್ಲಿ ಏನಾಗಿತ್ತು, ಕನ್ಸ್ಟೆಂಟ್ ಫೋರ್ಸಸ್ ಅಥವಾ ಕನ್ಸ್ಟೆಂಟ್ಸ್ ಥಿಂಗ್ಸ್ನೆಲ್ಲ ಇಲ್ಲಿ ಇನ್ಕ್ಲೂಡ್ ಮಾಡಿದರು. ಅವಾಗ ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ತಿತ್ತು. ಹಾಗಾಗಿ ಇಲ್ಲಿ Lagrangian ಡೈನಮಿಕ್ಸಲ್ಲಿ ಏನು ಮಾಡ್ತಾರೆ, ಈ ಕನ್ಸ್ಟೆಂಟ್ಸ್ ಥಿಂಗ್ಸ್ನೆಲ್ಲ ಎಲಿಮಿನೇಟ್ ಮಾಡಿದಾಗ ನಮಗೆ ಈಸಿ ವೇ ಅಥವಾ ಈಸಿ ಆಫ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಈಸಿ ಆಗ್ಬೋದು. ಆ ರೀತಿ ಹಾಗೆ ಕನ್ಸ್ಟೆಂಟ್ಸ್ ಅಂತಂದರೆ ದಿ ರಿಸ್ಟ್ರಿಕ್ಷನ್ ಟು ದಿ ಬಿಹೇವಿಯರ್ ಆರ್ ಆ್ಯಕ್ಷನ್ ಲಿಮಿಟೇಷನ್ಸ್ ಅಂತ, ಆ್ಯಕ್ಷನ್ಸ್ ಆರ್ ಲಿಮಿಟೇಷನ್ಸ್. ಈಗ ಇದಕ್ಕೆ ಎಕ್ಸಾಂಪಲು ಸಿಂಪಲ್ ಪೆಂಡುಲಮ್. ಸಿಂಪಲ್ ಪೆಂಡುಲಮ್ ಈಸ್ ಆಸಿಲೇಟಿಂಗ್, but this is oscillating only in this path because it is constrained. ಕನ್ಸ್ಟೆಂಟ್ ಏನು, ಇದು ಈ ರಿಜಿಡ್ ಥ್ರೆಡ್ ಅಥವಾ ಒಂದು ವೈರಿಂದ ಏನು ಮಾಡಿರ್ತಾರೆ, ಇದನ್ನು ಟೈ ಮಾಡಿರ್ತಾರೆ ಈ ಬಾಬ್ಗೆ. ಆಗ ಇಲ್ಲಿ ಕನ್ಸ್ಟೆಂಟ್ ಏನಾಯಿತು, ಈ ವೈರ್ ಏನಿದೆಯಲ್ಲ ಅಥವಾ ಇದು ಥ್ರೆಡ್ ಏನಿದೆಯಲ್ಲ ಇದು ಕನ್ಸ್ಟೆಂಟ್ ಆಯಿತು.
ಇದು ಚೇಂಜ್ ಆಗಲ್ಲ. ಅಂತಂದರೆ ಇದು ಕನ್ಸ್ಟೆಂಟ್ ಆಗಿರೋದ್ರಿಂದ ಏನಾಗಿರುತ್ತೆ, ಇದು ರಿಸ್ಟ್ರಿಕ್ಷನ್ ಆಗಿರೋದ್ರಿಂದ ಈ ಬಾಬು ಬೇರೆ ಯಾವುದೇ ಥರದ ಮೋಷನ್ ಮಾಡೋಕ್ಕಾಗಲ್ಲ. ಆಗ ಇಟ್ ವಿಲ್ ಓನ್ಲಿ ಆಸಿಲೇಟ್ ಇನ್ ದಿಸ್ ಪಾತ್. ಆ ರೀತಿ ಅಲ್ಲಿ ಕನ್ಸ್ಟೆಂಟ್ ಏನಾಯಿತು, ದಿಸ್ ಥ್ರೆಡ್ ಈಸ್ ದಿ ಕನ್ಸ್ಟೆಂಟ್. ಈಗ ಎ ಬಾಲ್ ಮೂವಿಂಗ್ ಆನ್ ದಿ ಪ್ಲೇನ್. ಈಗ ಈ ಬಾಲು ಈ ಪ್ಲೇನ್ ಬಿಟ್ಟು ಎಲ್ಲೂ ಆಚೆಗೆ ಹೋಗೋಕ್ಕಲ್ಲ, ಈ ಪ್ಲೇನ್ನಲ್ಲೇ ಇದು ಮೋಷನ್ ಮಾಡಿದ್ರೆ ಇಟ್ ಶುಡ್ ಮೂವ್ ಓನ್ಲಿ ಆನ್ ದಿಸ್ ಪ್ಲೇನ್. ಅಲ್ಲಿಗೆ ಕನ್ಸ್ಟೆಂಟ್ ಏನಾಯಿತು, ದಿಸ್ ಟೇಬಲ್ ಈಸ್ ದಿ ಕನ್ಸ್ಟೆಂಟ್ ಫಾರ್ ದಿಸ್ ಬಾಲ್. ಅದೇ ರೀತಿ ದಿಸ್ ಫಿಶ್ ಆಲ್ಸೋ ಇನ್ ದಿಸ್ ಫಿಶ್ ಪಾಟ್ ಕ್ಯಾನ್ ಮೂವ್ ಓನ್ಲಿ ಇನ್ಸೈಡ್ ದಿಸ್ ಪಾಟ್. ಇದರಿಂದ ಆಚೆ ಹೋಗೋಕ್ಕಾಗಲ್ಲ. ಹಾಗೆ ಇದಕ್ಕೆ ಈ ಫಿಶ್ಗೆ ಕನ್ಸ್ಟೆಂಟ್ ಈಸ್ ದಿ ಬೌಂಡ್ರಿ ಈಸ್ ಓನ್ಲಿ ದಿಸ್ ಫಿಶ್ ಪಾಟ್. ಈ ರೀತಿ ಕನ್ಸ್ಟೆಂಟ್ ಅಂದರೆ ರಿಸ್ಟ್ರಿಕ್ಷನ್ ಟು ದಿ ಬಿಹೇವಿಯರ್ ಆರ್ ಆ್ಯಕ್ಷನ್ ಅಥವಾ ಲಿಮಿಟೇಷನ್ಸ್ ಅಂತಲೂ ಕರೀತಾರೆ. ನೆಕ್ಸ್ಟ್ ಕಾನ್ಸೆಪ್ಟು ಈ ಲ್ಯಾಗ್ರಾಂಜಿಯನ್ ಡೈನಾಮಿಕ್ಸಲ್ಲಿ ವಿಲ್ ಸಿ ದಿ ಜನರಲೈಸ್ಡ್ ಕೋಆರ್ಡಿನೇಟ್ಸ್. ಈ ಜನರಲೈಸ್ಡ್ ಕೋಆರ್ಡಿನೇಟ್ಸ್ ಅಂತಂದ್ರೆ ಏನು? ಯೂಶುವಲಿ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ Q1, Q2, so on up to Qn. These are all the set of variables required to describe the motion of the system. ಅಂದರೆ a minimum set of a set of variables required to describe the motion of the system. Those are called the generalized coordinates. By seeing the examples you will understand neatly. ಏನಂತಂದರೆ a body in space moving freely ಅಂತಂದರೆ ಯಾವುದೋ ಒಂದು ಬಾಡಿ ಸ್ಪೇಸಲ್ಲಿ ಫ್ರೀಯಾಗಿ ಮೂವ್ ಆಗ್ತಿದೆ. ಇದು ಗ್ರಾವಿಟೇಷ್ನಲ್ ಫೋರ್ಸ್ನ ನೆಗ್ಲೆಕ್ಟ್ ಮಾಡಿ ಅವಾಗ ಈಗ ಒಂದು ಬಾಡಿ ಸ್ಪೇಸಲ್ಲಿ ಫ್ರೀಯಾಗಿ ಮೂವ್ ಆಗ್ತಿದೆ ಅಂತಂದರೆ ಈಗ ಅದನ್ನ ಪೊಸಿಷನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನಿಮಗೆ ಕಾರ್ಟಿಷಿಯನ್ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಎಷ್ಟು ಕೋಆರ್ಡಿನೇಟ್ ಬೇಕಾಗುತ್ತೆ? ವಿ ನೀಡ್ ಎ 3 coordinates, that is x, y and z. Therefore ಇಲ್ಲಿ ಜನರಲೈಸ್ಡ್ ಕೋಆರ್ಡಿನೇಟ್ ಎಷ್ಟಾಯಿತು? ಎ ಬಾಡಿ ಈಸ್ ಮೂವಿಲಿ ಇನ್ ಸ್ಪೇಸ್ ಇದ್ದಾಗ 3 ಜನರಲೈಸ್ಡ್ ಕೋಆರ್ಡಿನೇಟ್ಸ್ ಟು ರೆಪ್ರೆಸೆಂಟ್ ಇಟ್ಸ್ ಪೊಸಿಷನ್. ಯಾಕೆ ಪೊಸಿಷನ್ನೇ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಈಗ ಒಂದು ಸಿಸ್ಟಮ್ದು ಡೈನಾಮಿಕ್ಸ್ನ ಸ್ಟಡಿ ಮಾಡ್ತೀವಿ ಈ ಕ್ಲಾಸಿಕಲ್ ಮೆಕ್ಯಾನಿಕ್ಸಲ್ಲಿ ಅಂತಂದರೆ ದಿ ಫಸ್ಟ್ ವೆರಿ ಬೇಸಿಕ್ ಥಿಂಗ್ ನಾವು ಐಡೆಂಟಿಫೈ ಮಾಡಬೇಕಾಗಿರೋದು ಅದ್ರ ಪೊಸಿಷನ್ನು, ಆಯಿತಾ? ಪೊಸಿಷನಿಂದ ನಮಗೇನು ಸಿಗುತ್ತೆ? ನಮಗೆ ಡಿಸ್ಪ್ಲೇಸ್ಮೆಂಟ್ ಅಥವಾ ವೆಲಾಸಿಟಿ ಸಿಗುತ್ತೆ. ವೆಲಾಸಿಟಿಯಿಂದ ಏನು ಸಿಗುತ್ತೆ? ಆಕ್ಸಿಲರೇಷನ್ ಸಿಗುತ್ತೆ. ಮತ್ತು ವೆಲಾಸಿಟಿಯಿಂದ ಎನರ್ಜಿ, ಕೈನೆಟಿಕ್ ಎನರ್ಜಿ ಅಥವಾ ಪೊಟೆನ್ಷಿಯಲ್ ಎನರ್ಜಿ, ಈ ಥರ ಎಲ್ಲ ದಿ ಅದರ್ ಮೆಷರಬಲ್ ಫಿಸಿಕಲ್ ಕ್ವಾಂಟಿಟೀಸ್ನೆಲ್ಲ ಮೆಷರ್ ಮಾಡ್ಕೊಳ್ತಾ ಬಂದಾಗ ಫೈನಲ್ ಆಗಿ ವಿ ಕ್ಯಾನ್ ಎಕ್ಸ್ಪ್ರೆಸ್ ದ ಡೈನಮಿಕ್ಸ್ ಆಫ್ ದಿ ಸಿಸ್ಟಮ್ ಇನ್ ಟರ್ಮ್ಸ್ ಆಫ್ ಮ್ಯಾಥಮೆಟಿಕಲ್ ಫಾರ್ಮ್, ದಟ್ ಈಸ್ ದಿ ಈಕ್ವೇಷನ್ ಆಫ್ ಮೋಷನ್. ಆ ರೀತಿ ಒಂದು ಕಂಪ್ಲೀಟ್ ಸಿಸ್ಟಮ್ಯಾಟಿಕ್ ವೇ ಆಗುತ್ತೆ. ಹಾಗಾಗಿ ಫಸ್ಟು ಯು ಹ್ಯಾವ್ ಟು ಫೈಂಡ್ ದಿ ಪೊಸಿಷನ್. ದೇರ್ ಫೋರ್ ದಿ ಮಿನಿಮಮ್ ನಂಬರ್ ಆಫ್ ವೇರಿಯಬಲ್ಸ್ in Cartesian form to represents the position of this freely moving body in space ಗೆ ಎಷ್ಟು ಬೇಕಾಗುತ್ತೆ ಅಂದರೆ 3. therefore ಇದಕ್ಕೆ ಜನರಲೈಸ್ಡ್ ಕೋಆರ್ಡಿನೇಟ್ಸ್ ಎಷ್ಟಾಯಿತು? 3. ಅದೇ ರೀತಿ ಎ ಬಾಡಿ ಮೂವಿಂಗ್ ಆನ್ ಎ ಪ್ಲೇನ್. ಈಗ ಮೂವಿಂಗ್ ಆನ್ ಎ ಪ್ಲೇನ್ ಅಂತಂದರೆ ವಿ ನೀಡ್ ಓನ್ಲಿ 2 coordinates, that is x and y if it is Cartesian. therefore the generalized coordinates for this type of dynamics is 2. ನೆಕ್ಸ್ಟ್ ಎಕ್ಸಾಂಪಲ್, ಎ ಬಾಡಿ ಮೂವಿಂಗ್ ಅಲಾಂಗ್ ಎ ಸ್ಟ್ರೈಟ್ ಲೈನ್. ಈಗ ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗ್ತಿದೆ ಅಂತಂದರೆ ವಿ ನೀಡ್ ಓನ್ಲಿ 1 ವೇರಿಯಬಲ್. ಅದು ಐದರ್ ಇಟ್ ಮೇ ಬಿ ಇನ್ ದಿ ಅಲಾಂಗ್ ದಿ ಎಕ್ಸ್ ಆ್ಯಕ್ಸಿಸ್, ಐದರ್ ಇಟ್ ಮೇ ಬಿ ಅಲಾಂಗ್ ದಿ ವೈ ಅಥವಾ ಝೆಡ್, ಯಾವ್ದಾರು ಆ್ಯಕ್ಸಿಸ್ ಆಗಿರ್ಬೋದು. ಬಟ್ ಇಟ್ ಈಸ್ ರಿಸ್ಟ್ರಿಕ್ಟೆಡ್ ಟು ಮೂವ್ ಓನ್ಲಿ ಅಲಾಂಗ್ ದಿ ಸ್ಟ್ರೈಟ್ ಲೈನ್. ಹಾಗಾಗಿ ಇಲ್ಲಿ ದಿ ವೇರಿಯಬಲ್ಸ್, ದಿ ನಂಬರ್ ಆಫ್ ವೇರಿಯಬಲ್ಸ್ ರಿಕ್ವೈರ್ಡ್ ಟು ರೆಪ್ರೆಸೆಂಟ್ ದಿಸ್ ಡೈನಾಮಿಕ್ಸ್ ಈಸ್ ಓನ್ಲಿ 1 ಈಸ್ ಎನಫ್. ಆಯಿತಾ? ಅದೇ ರೀತಿ ಎ ಬಾಡಿ ಮೂವಿಂಗ್ ಇನ್ ಸ್ಪೇಸ್ ಫ್ರೀಲಿ ಆ್ಯಂಡ್ ಎ ಬಾಡಿ ಇನ್ ಪ್ಲೇನ್ ಸೆಪರೇಟ್ಲಿ ಅಂತಂದರೆ ಇಲ್ಲಿ 2 ಬಾಡಿ ಇದೆ. ಒಂದು ಬಾಡಿ ಏನು ಸ್ಪೇಸಲ್ಲಿ ಫ್ರೀಯಾಗಿ ಮೂವ್ ಆಗ್ತಿದೆ. ಈಗ ಒಂದು ಬಾಡಿ ಸ್ಪೇಸಲ್ಲಿ ಫ್ರೀಯಾಗಿ ಮೂವ್ ಆಗ್ತಿದೆ ಅಂತಂದರೆ ಅದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ನಂಬರ್ ಆಫ್ ವೇರಿಯಬಲ್ಸ್ ಎಷ್ಟು ಬೇಕು? ಕಾರ್ಟಿಷಿಯನಲ್ಲಿ 3 ನಂಬರ್ ಆಫ್ ವೇರಿಯಬಲ್ಸ್ ಬೇಕು ಅಥವಾ 3 ಕೋಆರ್ಡಿನೇಟ್ಸ್ ಬೇಕು. ಅದೇ ರೀತಿ ಎ ಬಾಡಿ ಇನ್ ಪ್ಲೇನ್, ಇದು ಎರಡು ಸೇರಿ ಒಂದು ಡೈನಾಮಿಕ್ಸ್ ಆಯಿತು. ಅದರಲ್ಲಿ ಏನು ಹೇಳ್ತಾರೆ? ಸಪರೇಟ್ಲಿ ಅಂತಂದರೆ ಸ್ಪೇಸಲ್ಲಿ ಮೂವ್ ಆಗ್ತಿರೋ ಬಾಡಿಗೂ ಪ್ಲೇನಲ್ಲಿ ಮೂವ್ ಆಗ್ತಿರೋ ಬಾಡಿಗೂ ಯಾವುದೇ ಥರದ ಕನೆಕ್ಷನ್ ಇಲ್ಲ. ಹಾಗಾಗಿ ಇವೆರಡೂ ಕೂಡ ಟೋಟಲಿ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ಹಾಗಾಗಿ ಎಷ್ಟು ಟೋಟಲ್ ನಂಬರ್ ಆಫ್ ಈ ಹೋಲ್ ಡೈನಾಮಿಕ್ಸಿಗೆ ದಿ ಟೋಟಲ್ ನಂಬರ್ ಆಫ್ ಜನರಲೈಸ್ಡ್ ಕೋಆರ್ಡಿನೇಟ್ಸ್ ಎಷ್ಟು ಬೇಕಾಗುತ್ತೆ ಅಂತಂದರೆ ಇದಕ್ಕೆ 3, ಪ್ಲೇನ್ ಅಂತಂದರೆ 2, ಎಷ್ಟಾಗುತ್ತೆ? 3 + 2, ವಿ ನೀಡ್ 5 ಜನರಲೈಸ್ಡ್ ಕೋಆರ್ಡಿನೇಟ್ಸ್ ಟು ಡಿಸ್ಕ್ರೈಬ್ ದಿ ಮೋಷನ್ ಆಫ್ ದೋಸ್ ಸಿಸ್ಟಮ್ಸ್. ಈ ರೀತಿ ಜನರಲೈಸ್ಡ್ ಕೋಆರ್ಡಿನೇಟ್ಸ್ ಅಂತಂದರೆ ಇವುಗಳು. ನೆಕ್ಸ್ಟು ವಿ ವಿಲ್ ಸಿ ದಿ ಕಾನ್ಸೆಪ್ಟ್ ದಟ್ ಈಸ್ ದಿ ಡಿಗ್ರಿ ಆಫ್ ಫ್ರೀಡಮ್. ಡಿಗ್ರಿ ಆಫ್ ಫ್ರೀಡಮ್ ಅಂತಂದರೆ
ದಿ ಮಿನಿಮಮ್ ನಂಬರ್ ಆಫ್ ಇಂಡಿಪೆಂಡೆಂಟ್ ಕೋಆರ್ಡಿನೇಟ್ಸ್ ಅಂತಂದ್ರೆ ಏನು, ದಿ ಮಿನಿಮಮ್ ನಂಬರ್ ಆಫ್ ದಿ ಇಂಡಿಪೆಂಡೆಂಟ್ ಕೋಆರ್ಡಿನೇಟ್ಸ್ ರಿಕ್ವೈರ್ಡ್ ಟು ಡಿಸ್ಕ್ರೈಬ್ ದಿ ಮೋಷನ್ ಆಫ್ ಎ ಸಿಸ್ಟಮ್ ಅಂತಂದ್ರೆ ಇಲ್ಲೇನಾಯಿತು, ದಿ ನಂಬರ್ ಆಫ್ ಯಾವುದೇದೆಲ್ಲ ವೇರಿಯೇಬಲ್ಸ್ ಬೇಕು ಕಂಪ್ಲೀಟ್ ವೇರಿಯೇಬಲ್ಸ್ ಆಯಿತು. ಆದರೆ ಡಿಗ್ರೀಸ್ ಆಫ್ ಫ್ರೀಡಮಲ್ಲಿ ವಿ ನೀಡ್ ಓನ್ಲಿ ದಿ ಮಿನಿಮಮ್ ನಂಬರ್ ಅಂತಂದರೆ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಬೇಡ ಅಂತ. ಈ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಏನು ಅಂತಂದರೆ ನ್ಯೂಟೋನಿಯನ್ ಮೆಕ್ಯಾನಿಕ್ಸಲ್ಲಿ ಕನ್ಸ್ಟೆಂಟ್ ಫೋರ್ಸಸ್ ಅಥವಾ ಕನ್ಸ್ಟೆಂಟ್ ವೇರಿಯೇಬಲ್ಸ್ ಕೂಡ ಇನ್ಕ್ಲೂಡ್ ಮಾಡಿದರು. ಆದರೆ ಈ ಲೆಗ್ರಾಂಜ್ ಏನೇನು ಮಾಡಿರ್ತಾರೆ, ಆ ಕನ್ಸ್ಟೆಂಟ್ ಫೋರ್ಸ್ ಅಥವಾ ಕನ್ಸ್ಟೆಂಟ್ಸ್ನೆಲ್ಲ ಎಲಿಮಿನೇಟ್ ಮಾಡಿರ್ತಾರೆ. ಹಾಗಾಗಿ ದಿ ಮಿನಿಮಮ್ ನಂಬರ್ ಆಫ್ ವೇರಿಯೇಬಲ್ಸ್ ರಿಕ್ವೈರ್ಡ್ ಟು ಡಿಸ್ಕ್ರೈಬ್ ದಿ ಮೋಷನ್ ಆಫ್ ಎ ಸಿಸ್ಟಮ್ ಈಸ್ ಕಾಲ್ಡ್ ದಿ ಡಿಗ್ರೀಸ್ ಆಫ್ ಫ್ರೀಡಮ್. ಈಗ ಡಿಗ್ರಿ ಆಫ್ ಫ್ರೀಡಮ್ ಏನು, ದಿ ಟೋಟಲ್ ನಂಬರ್ ಆಫ್ ಜನರಲೈಸ್ ಕೋಆರ್ಡಿನೇಟ್ಸ್ ಮೈನಸ್ ದಿ ಕನ್ಸ್ಟೆಂಟ್ಸ್, ಅದೇನು ಕೊಡುತ್ತೆ, ಡಿಗ್ರೀಸ್ ಆಫ್ ಫ್ರೀಡಮ್ ಕೊಡುತ್ತೆ. ಇದಕ್ಕೂ ಕೂಡ ವಿಲ್ ಸಿ ದಿ ಎಕ್ಸಾಂಪಲ್, ಬೈ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ನೀಟ್ಲಿ. ಈಗ ಎಕ್ಸಾಂಪಲ್ಸ್ ನೋಡೋದಾದರೆ ಮೊದಲನೇ ಎಕ್ಸಾಂಪಲ್, ಎ ಬಾಡಿ ಮೂವಿಂಗ್ ಫ್ರೀಲಿ ಇನ್ ಸ್ಪೇಸ್ ಆಯಿತಾ. ಈಗ ಬಾಡಿ ನೆಗ್ಲೆಕ್ಟ್ ಗ್ರಾವಿಟೇಷನಲ್ ಫೋರ್ಸ್ ನೆಗ್ಲೆಕ್ಟ್ ಮಾಡಿ, ಈಗ ಒಂದು ಬಾಡಿ ಅಸ್ಯೂಮ್ ಮಾಡ್ಕೊಳ್ಳಿ ಇಟ್ ಈಸ್ ಮೂವಿಂಗ್ ಫ್ರೀಲಿ ಇನ್ ಸ್ಪೇಸ್. ಈಗ ಮೂವಿಂಗ್ ಫ್ರೀಲಿ ಇನ್ ಸ್ಪೇಸ್ ಅಂದಾಗ ಇದಕ್ಕೆ ಯಾವುದೇ ಥರದ ಲಿಮಿಟೇಷನ್ಸ್ ಇಲ್ಲ, ರಿಸ್ಟ್ರಿಕ್ಷನ್ಸ್ ಇಲ್ಲ, ಇದೇ ಥರ ಮೂವ್ ಆಗಬೇಕು ಅದೇ ಥರ ಮೂವ್ ಆಗಬೇಕು ಸ್ಪೇಸಲ್ಲಿ ಅಂತ ಯಾವುದೇ ಥರದ ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಇರೋದ್ರಿಂದ ದಿ ನಂಬರ್ ಆಫ್ ಕೋಆರ್ಡಿನೇಟ್ಸ್ ಎಷ್ಟು 3. ಅವಾಗ ಕಾನ್ಸ್ಟೆಂಟ್ಸ್ ಯಾವುದೇ ಥರದ ರಿಸ್ಟ್ರಿಕ್ಷನ್ಸ್ ಇಲ್ಲ, ಹಾಗಾಗಿ ನಂಬರ್ ಆಫ್ ಕಾನ್ಸ್ಟೆಂಟ್ಸ್ ಎಷ್ಟಾಯಿತು, 0 ಆಯಿತು. ಹಾಗಾಗಿ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟಾಯಿತು, 3. ದಿಸ್ ಈಸ್ ಆಲ್ಸೋ ಈಕ್ವಲ್ಸ್ ಟು ದಿ ನಂಬರ್ ಆಫ್ ಜನರಲೈಸ್ ಕೋಆರ್ಡಿನೇಟ್ಸ್. ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ, ದೇರ್ ಆರ್ 2 ಬಾಡೀಸ್ ಆಫ್ ಮಾಸ್ m and m. ಇಟ್ ಈಸ್ ಆಲ್ಸೋ ಮೂವಿಂಗ್ ಫ್ರೀಲಿ ಇನ್ ಸ್ಪೇಸ್. ಅವಾಗ ಏನಾಗುತ್ತೆ, ದಿ ನಂಬರ್ ಆಫ್ ಕೋಆರ್ಡಿನೇಟ್ಸ್ ಎಷ್ಟು ಬೇಕು, ಈ ಪರ್ಟಿಕ್ಯುಲರ್ ಮಾಸಿಗೆ 3 ಕೋಆರ್ಡಿನೇಟ್ಸು, ಈ ಪರ್ಟಿಕ್ಯುಲರ್ ಮಾಸಿಗೆ 3 ಕೋಆರ್ಡಿನೇಟ್ಸ್, ಅಲ್ಲಿಗೆ ಟೋಟಲ್ ಕೋಆರ್ಡಿನೇಟ್ಸ್ ಎಷ್ಟಾಯಿತು, ಟೋಟಲ್ ವೇರಿಯೇಬಲ್ಸು 3 + 3 ಎಷ್ಟಾಯಿತು, 6 ವೇರಿಯೇಬಲ್ಸ್ ಆಯಿತು. ಆದರೆ ಕಾನ್ಸ್ಟೆಂಟ್ ಏನಿದೆ, ಒಂದು ರಿಸ್ಟ್ರಿಕ್ಷನ್ ಇದೆ, ಏನಂತಂದರೆ ಇವೆರಡು ಬಾಡಿಗಳದ್ದು ಮಧ್ಯೆ ಇರೋಂಥ ಡಿಸ್ಟೆನ್ಸ್ ಏನಾಗಿದೆ, ಇದು ಕಾನ್ಸ್ಟೆಂಟ್ ಆಗಿದೆ, ಇದು ಫಿಕ್ಸ್ಡ್ ಇದೆ. ಅಂದರೆ ಸಮ್ ರಿಜಿಡ್ ಥಿಂಗಿಂದ ಇವೆರಡನ್ನು ಕನೆಕ್ಷನ್ ಮಾಡಿದೆ. ಹಂಗಾರೆ ಏನಾಯ್ತು, ಇದು ಇವೆರಡು ಮಧ್ಯೆ ಏನಿದೆ ಅದು ಡಿಸ್ಟೆನ್ಸು ಥ್ರೂಔಟ್ ದಿ ಮೋಷನ್ ಇನ್ ಸ್ಪೇಸ್ ಇವೆರಡು ಡಿಸ್ಟೆನ್ಸು ಮೇಂಟೈನ್ ಆಗ್ತಾರೆ. ಅಂದರೆ ಇದೇನಾಯ್ತು, ಇದು ರಿಸ್ಟ್ರಿಕ್ಷನ್ ಆಯಿತು ಆಯಿತಾ. ಇದು ಆ ಕಡೆ ಹೋಗಲ್ಲ, ಇದು ಆ ಕಡೆ ಹೋಗಲ್ಲ. ಏನಾಯಿತು, ಇವೆರಡು ಬಾಡಿ ಮಧ್ಯೆ ಏನದು ಡಿಸ್ಟೆನ್ಸ್ ಇದೆ ಅದು ಫಿಕ್ಸ್ಡ್ ಆಯಿತು, ಅಂದರೆ ರಿಸ್ಟ್ರಿಕ್ಷನ್ ಆಯಿತು. ಹಾಗಾಗಿ ದಿ ನಂಬರ್ ಆಫ್ ಕಾನ್ಸ್ಟೆಂಟ್ ಏನಾಗುತ್ತೆ, 1 ಆಗುತ್ತೆ. ದೇರ್ಫೋರ್ ಡಿಗ್ರೀಸ್ ಆಫ್ ಫ್ರೀಡಮ್ ಈಸ್ 6 - 1 = 5 ಆಯಿತಾ. ಇನ್ನೂ ನೀಟಾಗಿ ಕ್ಲಿಯರ್ ಆಗಬೇಕು ಅಂತಂದರೆ ಅಸ್ಯೂಮ್ ಮಾಡ್ಕೊಳ್ಳಿ, ದಿ ಸೇಮ್ ಬಾಡಿ ಈಸ್ ಮೂವಿಂಗ್ ಇನ್ ದಿಸ್ XY ಪ್ಲೇನ್ನಲ್ಲೇ ಮೂವ್ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಈಗ XY ಪ್ಲೇನ್ ಅಂತಂದರೆ ಇದಕ್ಕೆ 2 ಕೋಆರ್ಡಿನೇಟು, ಇದಕ್ಕೆ 2 ಕೋಆರ್ಡಿನೇಟ್, ಎಷ್ಟಾಯಿತು, 4 ಕೋಆರ್ಡಿನೇಟ್ ಆಯಿತು. 4 ಕೋಆರ್ಡಿನೇಟಲ್ಲಿ ಕಾನ್ಸ್ಟೆಂಟ್ ಎಷ್ಟು, 1. ಈಗ ಒಂದು ಕಾನ್ಸ್ಟೆಂಟ್ನ ತೆಗೆದ್ರೆ ಎಷ್ಟು ಬರುತ್ತೆ, 3. ಮಿನಿಮಮ್ ಎಷ್ಟು ಬೇಕಾಗುತ್ತೆ, ಪ್ಲೇನಲ್ಲಾದರೆ 3 ಬೇಕಾಗುತ್ತೆ. ಹಂಗಾಗಿ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟಾಗುತ್ತೆ, 3 ಆಗುತ್ತೆ. 3 ಹೇಗೆ ಅಂತಂದರೆ, ಈಗ ನೋಡಿ ಪ್ಲೇನ್ನೇ ಕನ್ಸಿಡರ್ ಮಾಡಿದಾಗ ನಾನೇನು ಮಾಡ್ತೀನಿ, ಐ ವಿಲ್ ಐಡೆಂಟಿಫೈ ದಿ ಪೊಸಿಷನ್ ಆಫ್ ದಿಸ್ ಮಾಸ್. ಇದನ್ನು ಐಡೆಂಟಿಫೈ ಮಾಡೋಕ್ಕೆ ಎಷ್ಟು ಬೇಕಾಗುತ್ತೆ, 2 ಕೋಆರ್ಡಿನೇಟ್ ಬೇಕಾಗುತ್ತೆ. ಓಕೆನಾ, 2 ಕೋಆರ್ಡಿನೇಟು. ಆದರೆ ಇನ್ನೊಂದು ಕಾನ್ಸ್ಟೆಂಟ್ ಇರೋದ್ರಿಂದ ನಾನೇನು ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಇದೇ ಥರ ವಿಜುವಲೈಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿ ತನಕ ನಾನು XYನ ಡಿಫೈನ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಇಲ್ಲಿಂದ ಈ ಬಾಡಿಗೆ ಸಮ್ X ಡಿಸ್ಟೆನ್ಸ್ ಇರುತ್ತೆ, ಮತ್ತು ಇಲ್ಲಿಂದ ಈ ಬಾಡಿಗೆ ಸಮ್ Y ಡಿಸ್ಟೆನ್ಸ್ ಇರುತ್ತೆ. ಈಗ XY 2 ವೇರಿಯೇಬಲ್ನ ಇದ್ರ ಪೊಸಿಷನ್ನ ಹೇಳಿದೆ. ಆಮೇಲೆ ಈಗ ಇದು ಕಾನ್ಸ್ಟೆಂಟ್ ಆಗಿರೋದ್ರೆ, ಇದು ಕಾನ್ಸ್ಟೆಂಟ್ ಆಗಿರೋದ್ರಿಂದ ನಾನು ಏನು ಹೇಳ್ಬೋದು, ಇದಕ್ಕೆ ಸಮ್ ಕಾನ್ಸ್ಟೆಂಟ್ನ ಆ್ಯಡ್ ಮಾಡಿದ್ರೆ, ಈಗ ಇದು ವೇರಿಯೇಬಲ್ ಈಸ್ X ಆಯಿತಾ. ಈ X ವೇರಿಯೇಬಲ್ಗೆ ಇದೇನೋ ಒಂದು ಸಮ್ ಡಿಸ್ಟೆನ್ಸ್ ಇರುತ್ತೆ, ಸಮ್ ಕಾನ್ಸ್ಟೆಂಟ್ ಪ್ಲಸ್ ದಿಸ್ ಅಂತ ಕೊಟ್ಟಾಗ ಏನಾಗುತ್ತೆ, ಸಮ್ ಕಾನ್ಸ್ಟೆಂಟ್ ದಿಸ್ ಕಾನ್ಸ್ಟೆಂಟ್ನ ಕೊಟ್ಟಾಗ ಏನಾಗುತ್ತೆ, ದಿಸ್ ವಿಲ್ ಗಿವ್ಸ್ ದಿ X ಕೋಆರ್ಡಿನೇಟ್ ಆಫ್ ದಿಸ್ ಆಯಿತಾ. ಅವಾಗ ಏನಾಗುತ್ತೆ, ದಿಸ್ ಕೋಆರ್ಡಿನೇಟು X, Y, ಇದೇನಾಗುತ್ತೆ X + 3 ಸಮ್ ಕಾನ್ಸ್ಟೆಂಟು, ಮತ್ತು ಇದು ಕೂಡ ಸಮ್ Yನೇ ಬೇಕಾಗುತ್ತೆ, ನೆಕ್ಸ್ಟು Y. ಆ ರೀತಿ ಈಗ ಪ್ಲೇನಲ್ಲಾದರೆ ಎಷ್ಟಾಯಿತು, ವಿ ನೀಡ್ ಓನ್ಲಿ ದಿ 3 ಕೋಆರ್ಡಿನೇಟ್ಸ್, ಅಂದರೆ ಎಕ್ಸ್ಕ್ಲೂಡಿಂಗ್ ಒನ್ ಕಾನ್ಸ್ಟೆಂಟ್. ಅವಾಗೇನಾಯಿತು, 1, 2, 3. ಇದು ಬಿಡಿ, ಇದು ಗೊತ್ತಿದ್ರೆ ನಾವು ಇದನ್ನು ಹೇಳ್ಬೋದು. ಈ ರೀತಿ ಕಾನ್ಸ್ಟೆಂಟ್ನಲ್ಲಿ ಎಲಿಮಿನೇಟ್ ಮಾಡೋದು ಈ ರೀತಿ. ಹಾಗಾಗಿ ಡಿಗ್ರೀಸ್ ಆಫ್ ಫ್ರೀಡಮ್ ಈ ರೀತಿ ಬರುತ್ತೆ. ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ, ಕನ್ಸಿಡರ್ ದಿ 3 ಮಾಸ್ ವಿಚ್ ಈಸ್ ಮೂವಿಂಗ್ ಫ್ರೀಲಿ ಇನ್ ಸ್ಪೇಸ್. ಈಗ 3 ಮಾಸಿಗೂ ಒಂದೊಂದು 3 ಸ್ಪೇಸ್ ಅಂತಂದರೆ 3 ಕೋಆರ್ಡಿನೇಟ್ಸ್, 3, 3, 3 ದಟ್ ಈಸ್ 9 ಟೋಟಲ್ ನಂಬರ್ ಆಫ್ ಕೋಆರ್ಡಿನೇಟ್ಸ್, ಮೈನಸ್ ದಿ ಕಾನ್ಸ್ಟೆಂಟ್ ಏನು, ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಟು ದಿಸ್ ಈಸ್ ಫಿಕ್ಸ್ಡ್, 1 ಕಾನ್ಸ್ಟೆಂಟ್ ಆಯಿತು. ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಟು ದಿಸ್ ಈಸ್ ಫಿಕ್ಸ್ಡ್,
ಎರಡು ಕನ್ಸ್ಟೆಂಟ್ ಆಯಿತು. ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಟು ದಿಸ್ ಈಸ್ ಫಿಕ್ಸ್ಡ್. ಅಲ್ಲಿಗೆ ಏನಾಯಿತು, 3 ಕನ್ಸ್ಟೆಂಟ್ ಆಯಿತು. ದೇರ್ ಫೋರ್ ಡಿಗ್ರೀಸ್ ಆಫ್ ಫ್ರೀಡಮ್ ಈಸ್ 9 - 3 ಈಸ್ 6. ಈ ರೀತಿ. ನೆಕ್ಸ್ಟ್ ಎ ಸಿಂಪಲ್ ಪೆಂಡುಲಮ್ ಆಸಿಲೇಟಿಂಗ್. ಈಗ ಸಿಂಪಲ್ ಪೆಂಡುಲಮ್ ಕನ್ಸ್ಟೆಂಟ್ ಏನು, ಇದೇನು ಥ್ರೆಡ್ ಇದೆಯಲ್ಲ ಇದೇನೇ ಕನ್ಸ್ಟೆಂಟು. ಈಗ ಇದು ಸಿಂಪಲ್ ಪೆಂಡುಲಮ್ ಏನು ಹಿಂಗೆ ಆಸಿಲೇಟ್ ಆಗ್ತಿದೆ ಅಂದರೆ ಇಟ್ ವಿಲ್ ಆಸಿಲೇಟ್ ಓನ್ಲಿ ಇನ್ ಎ ಪ್ಲೇನ್ ಅಂತಂದರೆ 2 coordinates ಫಾರ್ ದಿಸ್ ಬಾಬ್ minus 1 constante. Therefore minimum variable required to describe the motion of this system is 1, that is degrees of freedom. ಇಲ್ಲೇನು ನೋಡಿ, ಇನ್ ಟರ್ಮ್ಸ್ ಆಫ್ ಪೋಲಾರ್ ಫಾರ್ಮಲ್ಲಿ ಇರೋದಾದರೆ ಆರ್ ಆ್ಯಂಡ್ ಥೀಟಾ. ಆರ್ ಏನು, ಇದು ಡಿಸ್ಟೆನ್ಸ್, ಇದು ಈ ಫಿಕ್ಸ್ಡ್ ಪಾಯಿಂಟಿಂದ ಈ ಬಾಬಿಗಿರೋಂಥ ಡಿಸ್ಟೆನ್ಸ್, ಇದು ಕನ್ಸ್ಟೆಂಟು ಆಯಿತಾ. ಈ ಕನ್ಸ್ಟೆಂಟು ಈಗ ಪೋಲಾರ್ ಫಾರ್ಮಲ್ಲಿ ಆರ್ ಆ್ಯಂಡ್ ಥೀಟಾ ಬೇಕು, 2 ವೇರಿಯೇಬಲು. ಆದರೆ ಆರ್ ಏನಾಗಿದೆ ಇಲ್ಲಿ ಕಾನ್ಸ್ಟೆಂಟ್ ಆಗಿದೆ. ಹಾಗಾಗಿ ಯಾವ್ದು ಮಾತ್ರ ವೇರಿಯೇಬಲು, ಥೀಟಾ ಮಾತ್ರ ವೇರಿಯೇಬಲು. ಫಾರ್ ಎ ಪರ್ಟಿಕ್ಯುಲರ್ ಟೈಮಿಗೆ ಏನಾಗುತ್ತೆ, ಆ್ಯಸ್ ದಿ ಟೈಮ್ ಚೇಂಜಸ್ ದಿ ಥೀಟಾ ವಿಲ್ ಓನ್ಲಿ ಚೇಂಜಸ್. ಅಲ್ಲಿಗೆ ಏನಾಯಿತು, ಈ ಸಿಸ್ಟಮ್ದು ಡೈನಮಿಕ್ಸ್ನ ಮೋಷನ್, ಈಕ್ವೇಷನ್ ಆಫ್ ಮೋಷನ್ ಅಥವಾ ಏನಾದ್ರು ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ದ ಮಿನಿಮಮ್ ವೇರಿಯೇಬಲ್ ನಮಗೆ ಎಷ್ಟು ಸಾಕು, ಥೀಟಾ ಒಂದಿದ್ರೆ ಸಾಕು, ನಾವು ಹೇಳ್ಬೋದು. ಈಗ ಹೇಗೆ ಅಂತಂದರೆ, ಈಗ ಅಸ್ಯೂಮ್ ಮಾಡ್ಕೊಳ್ಳಿ, ಐ ವಿಲ್ ಸೇ ಥೀಟಾ ಈಸ್ ಈಕ್ವಲ್ ಟು 30 ಡಿಗ್ರಿ. 30 ಡಿಗ್ರಿ ಅಂದ ತಕ್ಷಣ ಏನಾಗುತ್ತೆ, ಫ್ರಮ್ ದಿಸ್ ಲೈನ್ ಟು ದಿಸ್ 30 ಡಿಗ್ರಿ ಅಂದರೆ ವಿ ಕ್ಯಾನ್ ಈಸಿಲಿ ಟೆಲ್ ಬೈ knowing only the angle we can tell where will be its position ಅಂತ. ಈಗ ಪೊಸಿಷನ್ನೇ ನಾವು ಒಂದೇ ಒಂದು ವೇರಿಯೇಬಲ್ ಹೇಳ್ತೀವಿ ಅಂತಂದರೆ ಫರ್ದರ್ ವೆಲಾಸಿಟಿ, ಕೈನೆಟಿಕ್ ಎನರ್ಜಿ, ಈಕ್ವೇಷನ್ ಆಫ್ ಮೋಷನ್ ಎಲ್ಲದನ್ನೂ ಕೂಡ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು ಆ ರೀತಿ. ನೆಕ್ಸ್ಟ್ ಎಕ್ಸಾಂಪಲ್, ಎ ಬಾಡಿ ಮೂವಿಂಗ್ ಆನ್ ಎ ಸ್ಪಿಯರ್. ಈಗ ಮೂವಿಂಗ್ ಆನ್ ಎ ಸ್ಪಿಯರ್ ಅನ್ನೋದಕ್ಕೂ ಕೂಡ ಅಲ್ಲಿ ಕನ್ಸ್ಟೆಂಟ್ ಏನಾಗುತ್ತೆ, ರೇಡಿಯಸ್ಸು. ಈಗ ಸ್ಪೆರಿಕಲ್ ಪೋಲಾರ್ ಕೋಆರ್ಡಿನೇಟ್ಸಲ್ಲಿ r, θ and φ ಬರುತ್ತೆ. ಈಗ r ಅನ್ನೋದೇನಾದರೂ ಫಿಕ್ಸ್ಡ್ ಆಯಿತು. ಫಿಕ್ಸ್ಡ್ ಆದಾಗ ವೇರಿಯೇಬಲ್ಸ್ ಯಾವ ಬರುತ್ತೆ, ಆರ್ ಆ್ಯಂಡ್ ಥೀಟಾ ಮಾತ್ರ ವೇರಿಯೇಬಲ್ ಆಗುತ್ತೆ. ದೇರ್ ಫೋರ್ 3 ಮೈನಸ್ ಕನ್ಸ್ಟೆಂಟ್ ಈಸ್ 1, ದೇರ್ ಫೋರ್ 2 ವೇರಿಯೇಬಲ್ಸ್ ಮಾತ್ರ ಸಾಕು. ಸ್ಪೆರಿಕಲ್ ಕೋಆರ್ಡಿನೇಟಲ್ಲಿ ವಿಲ್ ವೇರಿಯೇಬಲ್ ಥೀಟಾ ವಿಲ್ ಬಿ ವೇರಿಯೇಬಲ್, ಮತ್ತು ಫೈ ಏನು ಈ ರೀತಿ, ಫೈ ವಿಲ್ ಬಿ ವೇರಿಯೇಬಲ್ ಲೈಕ್ ದಿಸ್. ದೇರ್ ಫೋರ್ ಇನ್ ಸ್ಪೆರಿಕಲ್ ಕೋಆರ್ಡಿನೇಟ್ ಓನ್ಲಿ ಥೀಟಾ ಆ್ಯಂಡ್ ಫೈ ಆರ್ ವೇರಿಯೇಬಲ್ಸ್. ದೇರ್ ಫೋರ್ ಡಿಗ್ರೀಸ್ ಆಫ್ ಫ್ರೀಡಮ್ ಇಸ್ 2. ನೆಕ್ಸ್ಟ್ ರಿಜಿಡ್ ಬಾಡಿ. ಈಗ ಕಾಂಪೌಂಡ್ ಪೆಂಡುಲಮ್ ಮತ್ತು ಸ್ಪ್ರಿಂಗ್ ಕಾಂಪೌಂಡ್ ಪೆಂಡುಲಮ್ ಮತ್ತು ಕಾನಿಕಲ್ ಪೆಂಡುಲಮ್, ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್ ಫಾರ್ ರಿಜಿಡ್ ಬಾಡಿ. ಈ ರಿಜಿಡ್ ಬಾಡಿಗೇನು ಡಿಗ್ರೀಸ್ ಆಫ್ ಫ್ರೀಡಮ್ ವಿಲ್ ಬಿ 6, 3 ಟ್ರಾನ್ಸ್ಲೇಟರಿ ಮೋಷನ್ ಆ್ಯಂಡ್ 3 ರೊಟೇಷನಲ್ ಮೋಷನ್. ಅಂತಂದರೆ ಈ ರಿಜಿಡ್ ಬಾಡಿ ವಿಲ್ ಆಲ್ಸೋ ಎಕ್ಸಿಬಿಟ್ ಸಮ್ ರೊಟೇಷನ್, ಆಲ್ಸೋ ಟ್ರಾನ್ಸ್ಲೇಷನ್. ಅಂಥ ಕೇಸಸಲ್ಲಿ ಏನಾಗುತ್ತೆ, ವಿ ನೀಡ್ ಎ ಡಿಗ್ರೀಸ್ ಆಫ್ ಫ್ರೀಡಮ್ ಆಫ್ 6, ದಟ್ ಈಸ್ ಒಂದನ್ನು ಟ್ರಾನ್ಸ್ಲೇಷನ್ ಮೋಷನ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ 3 ಡಿಗ್ರೀಸ್ ಆಫ್ ಫ್ರೀಡಮ್ ಬೇಕು ಮಿನಿಮಮ್. ಈಗ ರೊಟೇಷನಲ್ ಮೋಷನ್ ಎಕ್ಸ್ಪ್ರೆಸ್ ಮಾಡೋಕ್ಕೂ ಕೂಡ ಮಿನಿಮಮ್ 3 ವಿ ನೀಡ್. ದೇರ್ ಫೋರ್ ಫಾರ್ ಎ ರಿಜಿಡ್ ಬಾಡಿ ದ ಡಿಗ್ರೀಸ್ ಆಫ್ ಫ್ರೀಡಮ್ ಈಸ್ 6. ಫಾರ್ ಎ ರಿಜಿಡ್ ಬಾಡಿ ಓನ್ಲಿ ಟ್ರಾನ್ಸ್ಲೇಟರಿ ಅಂತಂದರೆ 3, ಓನ್ಲಿ ರೊಟೇಷನಲ್ ಅಂತಂದರೆ 3 ಆ ರೀತಿ. ನೆಕ್ಸ್ಟ್ ವಿ ವಿಲ್ ಸಿ ದಿ ಟೈಪ್ಸ್ ಆಫ್ ಕನ್ಸ್ಟ್ರೇಂಟ್ಸ್. ಕನ್ಸ್ಟ್ರೇಂಟ್ಸ್ ಅಂತಂದರೆ ವಿ ನೋ ದಟ್ ದೋಸ್ ಆರ್ ಆಲ್ ದಿ ರಿಸ್ಟ್ರಿಕ್ಷನ್ಸ್ ಟು ಎನಿ ಕೈಂಡ್ ಆಫ್ ಬಿಹೇವಿಯರ್ ಆರ್ ಮೋಷನ್. ಈಗ ಮೊದಲನೇದು ಹಾಲೋನೋಮಿಕ್ ಆ್ಯಂಡ್ ನಾನ್ ಹಾಲೋಮಿಕ್ ಕನ್ಸ್ಟ್ರೇಂಟ್ಸ್. ಎರಡನೇದು ಸೆಕೆಂಡ್ ಟೈಪ್ ಈಸ್ ರಿಯೋನೋಮಸ್ ಆ್ಯಂಡ್ ಸ್ಲಿರೋನೋಮಸ್ ಕನ್ಸ್ಟ್ರೇಂಟ್. ಥರ್ಡ್ ಈಸ್ ಕನ್ಸರ್ವೇಟಿವ್ ಆ್ಯಂಡ್ ಡಿಸಿಪೇಟಿವ್ ಆರ್ ನಾನ್ ಕನ್ಸರ್ವೇಟಿವ್ ಕನ್ಸ್ಟ್ರೇಂಟ್ಸ್. ಈಗ ಫಸ್ಟ್ ವಿ ವಿಲ್ ಸಿ ವಾಟ್ ಈಸ್ ಹೋಲೋನೋಮಿಕ್ ಕನ್ಸ್ಟ್ರೇಂಟ್ಸ್. ಈ ಹೋಲೋನೋಮಿಕ್ ಕನ್ಸ್ಟ್ರೇಂಟ್ಸ್ನಲ್ಲಿ ಕನ್ಸಿಡರ್ ಎ ಪಾರ್ಟಿಕಲ್ ಈಸ್ ಅಲೌಡ್ ಟು ಮೂವ್ ಆನ್ ದಿ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ ಎ ಇಫ್ ಆರ್ ಈಸ್ ದಿ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾರ್ಟಿಕಲ್ ಎಟ್ ಎನಿ angular coordinate theta relative to the center of the circle. then ಅಂತಂದರೆ ಒಂದು ಪಾರ್ಟಿಕಲ್ಲು ಇಟ್ ಈಸ್ ಮೂವಿಂಗ್ ಆನ್ ದಿ ಸರ್ಫೇಸ್ ಆಫ್ ದಿ ಸರ್ಕಲ್, ಈಸ್ ಮೂವಿಂಗ್ ಆನ್ ದಿ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ಈ ರೀತಿ ಒಂದು ಪಾರ್ಟಿಕಲ್ ಆನ್ ದಿ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಮಾತ್ರ ಮೂವ್ ಆಗ್ತಿದೆ. ಅಲ್ಲಿಗೆ ಇಲ್ಲಿ ಕನ್ಸ್ಟೆಂಟ್ ಏನಾಯಿತು, ಕನ್ಸ್ಟೆಂಟ್ ಏನು, ಈ ಆರಿಜಿನಿಂದ ಏನಿದು ರೇಡಿಯಸ್ ಇರುತ್ತಲ್ಲ ಇದು ಫಿಕ್ಸ್ಡ್, ಇದು ಕನ್ಸ್ಟೆಂಟ್ ಆಯಿತು ಆಯಿತಾ. ಈಗ ಕನ್ಸ್ಟೆಂಟ್ ಆಗಿರೋದ್ರಿಂದ ಹೌ ವಿ ವಿಲ್ ರೆಪ್ರೆಸೆಂಟ್ಸ್ ದಿಸ್ radius of the circle, magnitude of r will be equal to a. You know, radius, the constant is radius, general form of represent is a, some constant 2 cm 3 cm ಆ ರೀತಿ. ಅವಾಗ ಏನು ಮಾಡ್ತೀವಿ, ಇಫ್ ಐ ಬ್ರಿಂಗ್ ದಿಸ್ ಸೈಡ್, ದಿಸ್ r minus a is equals to 0. ಅಲ್ಲಿ ಇಲ್ಲಿ ಜನರಲಾಗಿ ಹೇಳ್ತಾರೆ, ಬಟ್ ದಿಸ್ ಇಸ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂತಂದರೆ ಇಲ್ಲಿ ಏನು ಕಾನ್ಸ್ಟೆಂಟ್ ಏನಾಯಿತು, ರೇಡಿಯಸ್ನ ದೇ ವೆ ಎಕ್ಸ್ಪ್ರೆಸ್ಡ್ ಇನ್ ದಿ ಫಾರ್ಮ್ ಆಫ್ ಮ್ಯಾಥಮೆಟಿಕಲ್ ಫಾರ್ಮ್, ಒಂದು ಈಕ್ವೇಷನಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಆಯಿತಾ. ಹಾಗಾಗಿ ದಿಸ್ ಈಸ್ ದಿ ಮ್ಯಾಥಮೆಟಿಕಲ್ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ದಿ ಕನ್ಸ್ಟೆಂಟ್ ಆಫ್ ಎ ಪಾರ್ಟಿಕಲ್. ಅಂತಂದರೆ ಎನಿ ಡೈನಮಿಕ್ಸ್
ಅಥವಾ ಎನಿ ಸಿಸ್ಟಮ್ಗೆ ಕಾನ್ಸ್ಟೆಂಟ್ ಇದೆ ಅಂತಂದರೆ ಆ ಕಾನ್ಸ್ಟೆಂಟ್ನ ನಾವು ಒಂದು ಮ್ಯಾಥಮೆಟಿಕಲ್ ಫಾರ್ಮ್, ಈ ರೀತಿ ಒಂದು ಮ್ಯಾಥಮೆಟಿಕಲ್ ಫಾರ್ಮ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಆ ಮ್ಯಾಥಮೆಟಿಕಲ್ ಫಾರ್ಮ್ ಯಾವ ರೀತಿ ಇರಬೇಕು? ಇನ್ ದಿ ಫಾರ್ಮ್ ಆಫ್ ಈಕ್ವಾಲಿಟಿ ವಿಲ್ ಬಿ ಈಕ್ವಲ್ ಟು 0. ಆ ರೀತಿ ಕಂಪ್ಲೀಟ್ ಈಕ್ವಾಲಿಟಿ ಫಾರ್ಮ್ನಲ್ಲಿ ಒಂದು ಈಕ್ವೇಷನ್ ಮ್ಯಾಥಮೆಟಿಕಲ್ ಫಾರ್ಮ್ನಲ್ಲಿ ಎಕ್ಸ್ಪ್ರೆಸ್ ಮಾಡೋವಂಥದ್ದನ್ನೇ ವಿಲ್ ಟೆಲ್ ದೋಸ್ ಆರ್ ಕಾನ್ಸ್ಟೆಂಟ್ಸ್ ಆರ್ ಕಾಲ್ಡ್ ದಿ ಹೊಲೋನಾಮಿಕ್ ಕಾನ್ಸ್ಟೆಂಟ್ಸ್. ಆಯಿತಾ? ಅದನ್ನೇ ಇಲ್ಲಿ ಹೇಳಿರೋದು. ಇನ್ ಜನರಲ್ the constants are expressed in the form of equations or in the mathematical form which is equality to 0. Those constants ಇಲ್ಲಿ this f is a function of r1 r2 so on up to t ಅಂತಂದರೆ ಇಲ್ಲಿ r1 r2 ಅಂತಂದರೆ ಕಾನ್ಸ್ಟೆಂಟ್ಸ್ಗಳನ್ನೆಲ್ಲ ಇನ್ ದಿ ಫಾರ್ಮ್ ಆಫ್ ಈಕ್ವೇಷನ್ ಈಕ್ವಲ್ ಟು 0 ನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅಂಥ ಕಾನ್ಸ್ಟೆಂಟ್ಸ್ನೆಲ್ಲ ಹೊಲೋನಾಮಿಕ್ ಕಾನ್ಸ್ಟೆಂಟ್ಸ್ ಅಂತ ಕರೀತಾರೆ. ಇಲ್ಲಿ ಟೈಮು ಕೆಲವು ಕಾನ್ಸ್ಟೆಂಟ್ಸಿಗೆ ಕೆಲವು ಕಾನ್ಸ್ಟೆಂಟ್ಸ್ ಇಟ್ ಮೇ ಬಿ ಎ ಡಿಪೆಂಡಿಂಗ್ ಆನ್ ಟೈಮ್, ಇಟ್ ಮೇ ನಾಟ್ ಬಿ ಎ ಡಿಪೆಂಡಿಂಗ್ ಆನ್ ಟೈಮ್. ಇಲ್ಲಿ ಜನರಲಾಗಿ ಟೈಮು ಕೂಡ ಅಂತ ಜಸ್ಟ್ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಕೆಲವು ಸತಿ ಡಿಪೆಂಡಿಂಗ್ ಆನ್ ಟೈಮ್ ಇರ್ಬೋದು, ಡಸ್ ನಾಟ್ ಡಿಪೆಂಡಿಂಗ್ ಆನ್ ಟೈಮ್ ಇರ್ಬೋದು ಕೂಡ, ಜನರಲಾಗಿ ಕನ್ಸಿಡರ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ r1 r2 ಅನ್ನೋದೆಲ್ಲ ಕಾನ್ಸ್ಟೆಂಟು, ಅದನ್ನು ಈಕ್ವಾಲಿಟಿಯಲ್ಲಿ ಈಕ್ವೇಷನ್ ಆಫ್ ಇನ್ ದಿ ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಹಾಗಾಗಿ ದಿಸ್ ಟೈಪ್ ಆಫ್ ಯಾವುದಿದೆಲ್ಲ ಮ್ಯಾಥಮೆಟಿಕಲ್ ಫಾರ್ಮ್ ವಿತ್ ಈಕ್ವಾಲಿಟಿ ಈಕ್ವಲ್ ಟು 0ಗೆ ಎಕ್ಸ್ಪ್ರೆಸ್ ಮಾಡ್ತೀವಿ, ದೋಸ್ ಕಾನ್ಸ್ಟೆಂಟ್ಸ್ನೆಲ್ಲ ಹೊಲೋನಾಮಿಕ್ ಕಾನ್ಸ್ಟೆಂಟ್ಸ್ ಅಂತ ಕರೀತಾರೆ. ಇದರಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮು that is n is given by 3 into n minus m, where n is the number of particles and m is the constraints. ಏನು ಲಾಸ್ಟ್ ಫಾರ್ಮುಲಾ ಕೊಟ್ಟಿದ್ದ ಸಿಮಿಲರ್ ಟು ದಟ್, ಬಟ್ ಇಲ್ಲಿ ದಿ ನಂಬರ್ ಆಫ್ ಕೋಆರ್ಡಿನೇಟ್ಸ್ನ ಇನ್ ಟರ್ಮ್ಸ್ ಆಫ್ ಬಾಡೀಸ್, ಇನ್ ಟರ್ಮ್ಸ್ ಆಫ್ ಪಾರ್ಟಿಕಲ್ಸ್ ಅಂತ ಹೇಳಿದ್ದಾರೆ ಅಷ್ಟೇ. ಇಲ್ಲಿ n ಅಂತಾರೆ ನಂಬರ್ ಆಫ್ ಬಾಡೀಸ್. 2 ಬಾಡೀಸ್ ಆದರೆ ಏನಾಗುತ್ತೆ? 2 into 3 6 ಅಂದರೆ 6 ಕೋಆರ್ಡಿನೇಟ್ಸ್. ನಾವಲ್ಲಿ ಡೈರೆಕ್ಟಾಗಿ ನಂಬರ್ ಆಫ್ ಕೋಆರ್ಡಿನೇಟ್ಸ್ ಬರ್ಕೊಂಡಿದ್ವಿ, ಬಟ್ ಇಲ್ಲಿ ಡಿಪೆಂಡಿಂಗ್ ಆನ್ ದಿ ನಂಬರ್ ಆಫ್ ಮಾಸ್ ಇಲ್ಲಿ ಸಪ್ರೇಟ್ ಹೇಳಿದ್ದಾರೆ ಅಷ್ಟೇ, ಎರಡು ಒಂದೇ. Next type of constraint is non-holonomic constraints. In non-holonomic constraints ನಲ್ಲಿ the constraints ಮಾತ್ರ, constraints which are not expressible in the form of r minus a equal to 0 are called non-holonomic constraints. ಅಂತಂದರೆ ಈ ರೀತಿ ಈಕ್ವಾಲಿಟಿನಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಕಾನ್ಸ್ಟೆಂಟ್ಸ್ನ. ಏನಾಗಿರುತ್ತೆ ಕಾನ್ಸ್ಟೆಂಟ್ಸು? ಇಟ್ ವಿಲ್ ಬಿ ಎ ಡಿಪೆಂಡಿಂಗ್ ಆನ್ ಟೈಮ್ ಆಗಿರುತ್ತೆ. ಅಂತಂದರೆ ಡಿಪೆಂಡಿಂಗ್ ಆನ್ ಟೈಮ್ ಅಥವಾ ಇಟ್ ಈಸ್ ನಾಟ್ ಫಿಕ್ಸ್ಡ್. ಕಾನ್ಸ್ಟೆಂಟ್ ಏನಾಗಿರುತ್ತೆ? ಇಟ್ ಈಸ್ ನಾಟ್ ಫಿಕ್ಸ್ಡ್ ಆಗಿರುತ್ತೆ. ಏನಾಗುತ್ತೆ? ಅದು ವೇರಿಯೇಷನ್ ಆಗುತ್ತೆ. ಅಂದರೆ ಇಲ್ಲೇ ನೋಡಿ, ಇದು ರೇಡಿಯಸ್ ಆಫ್ ದಿಸ್ ಸರ್ಕ್ಯುಲರ್ ಪಾತ್ ಈಸ್ ನಾಟ್ ಫಿಕ್ಸ್ಡ್. ಇಲ್ಲಿ ಏನಾಗಿದೆ? ಒಂದು ಸತಿ ಜಾಸ್ತಿ ಆಗಿದೆ ರೇಡಿಯಸ್ಸು, ಆಮೇಲೆ ಬರ್ತಾ ಬರ್ತಾ ಇಲ್ಲೆಲ್ಲ ಕಡಿಮೆ ಆಗಿದೆ ರೇಡಿಯಸ್ಸು. ಆ ರೀತಿ ಅಂತಂದರೆ ರೇಡಿಯಸ್ ಈಸ್ ಗ್ರೇಟರ್ ದೆನ್ ಆರ್ ಲೆಸ್ ದೆನ್ ಎ ಅಂತಂದರೆ ಈಕ್ವಾಲಿಟಿನಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ದೀಸ್ ಆರ್ ಆಲ್ ದಿ ಕಾನ್ಸ್ಟೆಂಟ್ಸ್. ಅಂತಂದರೆ ದೀಸ್ ಕಾನ್ಸ್ಟೆಂಟ್ಸ್ ಆರ್ ದಿ ವೇರಿಯಬಲ್ ಕಾನ್ಸ್ಟೆಂಟ್ಸ್. ಇಲ್ಲೂ ಕೂಡ ಟೈಮ್ ಮೇಲೆ ಡಿಪೆಂಡ್ ಆಗಿರ್ಬೋದು ಅಥವಾ ಟೈಮ್ ಮೇಲೆ ಡಿಪೆಂಡೆಂಟ್ ಆಗಿಲ್ಲದೇ ಇರ್ಬೋದು, ಆದರೆ ಜನರಲಾಗಿ ಟೈಮ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಅಷ್ಟೇ, ಟೈಮು ಇರಲಿ ಅಂತ. ಹಾಗಾಗಿ ಏನಾಗುತ್ತೆ? ಕಾನ್ಸ್ಟೆಂಟ್ಸ್ ಆರ್ ನಾಟ್ ಫಿಕ್ಸ್ಡ್ ಇಯರ್, ಕಾನ್ಸ್ಟೆಂಟ್ಸ್ ಆರ್ ಆಲ್ಸೋ ವೇರಿಯಬಲ್, ದೇರ್ ಫೋರ್ ವಿ ಕಾಂಟ್ ಎಕ್ಸ್ಪ್ರೆಸ್ ದಿ ಇನ್ ಟರ್ಮ್ಸ್ ದಿ ಕಾನ್ಸ್ಟೆಂಟ್ಸ್ ಇನ್ ದಿ ಫಾರ್ಮ್ ಆಫ್ ಮ್ಯಾಥಮೆಟಿಕಲ್ ಫಾರ್ಮ್ ವಿತೌಟ್ ದಿ ಈಕ್ವಾಲಿಟಿ. ಇಲ್ಲಿ ಈಕ್ವಾಲಿಟಿ ಇದೆ, ಇಲ್ಲಿ ಈಕ್ವಾಲಿಟಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅಂಥ ಕಾನ್ಸ್ಟೆಂಟ್ಸ್ನೆಲ್ಲ ನಾನ್-ಹolonomic ಕಾನ್ಸ್ಟೆಂಟ್ಸ್ ಅಂತ ಕರೀತಾರೆ. ಇಲ್ಲೇನಾಗುತ್ತೆ? ಈ ನಾನ್-holonomic ಕಾನ್ಸ್ಟೆಂಟ್ಸಲ್ಲಿ ಈ ಕಾನ್ಸ್ಟೆಂಟ್ ವೇರಿ ಆಗಿರೋದ್ರಿಂದ ಕೆಲವು ಸತಿ ಇಟ್ ವಿಲ್ ಬಿ ಡಿಪೆಂಡಿಂಗ್ ಆನ್ ಟೈಮ್. ಅಂತಂದರೆ ಟೈಮ್ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ ಏನಾಗುತ್ತಲ್ಲಿ? ವೆಲಾಸಿಟಿ ಕೂಡ ಚೇಂಜ್ ಆಗುತ್ತೆ. ಅಂತಂದರೆ ಏನು? ವೆಲಾಸಿಟಿ ಈಸ್ ಡಿಪೆಂಡೆಂಟ್. ಆಯಿತಾ? ಕೆಲವು ಸತಿ ಟೈಮ್ ಕನ್ಸಿಡರ್ ಮಾಡ್ತೀವಿ, ಕೆಲವು ಸತಿ ಟೈಮ್ ಕನ್ಸಿಡರ್ ಮಾಡಲ್ಲ. ಜನರಲ್ ಆಗಷ್ಟೇ ಇಲ್ಲಿ ಟೈಮು. ಇಲ್ಲೇನಾಗುತ್ತೆ? ವೇರಿಯೇಷನ್ಸ್ ಆಗಿರೋದ್ರಿಂದ ಕಾನ್ಸ್ಟೆಂಟ್ಸಲ್ಲಿ ದ ವೆಲಾಸಿಟಿ ವೋಂಟ್ ಬಿ ಚೇಂಜ್. ಅಂದರೆ ಒಂದು ಸರ್ಕ್ಯುಲರ್ ಪಾತ್ ಇದ್ದಾಗ ಏನಾಗುತ್ತೆ? ಅದು ಸ್ಟೇಬಲ್ ಆಗಿರುತ್ತೆ. ಇಲ್ಲಿ ಈ ರೀತಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಾಗ ಏನಾಗುತ್ತೆ? ವೆಲಾಸಿಟಿ ಆಫ್ ದಿಸ್ ಮಾಸ್ ಮೂವಿಂಗ್ ಇನ್ ದಿಸ್ ಪಾತ್ ವಿಲ್ ಚೇಂಜಸ್. ಇಲ್ಲಿ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ, ಮತ್ತೆ ಇನ್ನೇನಾಗುತ್ತೆ? ಜಾಸ್ತಿ ಆಗುತ್ತೆ. ಆ ರೀತಿ ಹಾಗೆ ವೆಲಾಸಿಟಿ ಏನಾಗುತ್ತೆ? ದಿಸ್ ಟೈಪ್ ಆಫ್ ಕಾನ್ಸ್ಟೆಂಟ್ಸಲ್ಲಿ ಇಟ್ ವಿಲ್ ಚೇಂಜಸ್, ಇಟ್ ವೋಂಟ್ ಬಿ ಫಿಕ್ಸ್ಡ್. ಬಟ್ ಹೊಲೋನಾಮಿಕಲ್ ಏನಾಗಿರುತ್ತೆ? ಒಂದು ಕಾನ್ಸ್ಟೆಂಟ್ ಪಾತ್ ಆಗಿರೋದ್ರಿಂದ, ಸ್ಟೇಬಲ್ ಪಾತ್ ಆಗಿರೋದ್ರಿಂದ ವೆಲಾಸಿಟಿ ವಿಲ್ ರಿಮೇನ್ಸ್ ದಿ ಸೇಮ್ ಅಥವಾ ಯೂನಿಫಾರ್ಮ್ ವೆಲಾಸಿಟಿ ಇರುತ್ತೆ. ನೆಕ್ಸ್ಟ್ ಟೈಪ್ ಆಫ್ ಕಾನ್ಸ್ಟೆಂಟ್ ಅದು ರಿಯೋನಾಮಸ್ ಕಾನ್ಸ್ಟೆಂಟ್. ಈ ರಿಯೋನಾಮಸ್ ಕಾನ್ಸ್ಟೆಂಟಲ್ಲಿ ದಿ ಸೇಮ್ ಆ್ಯಸ್ ದಿ ಹೊಲೋನಾಮಿಕ್ ಕಾನ್ಸ್ಟೆಂಟ್, ಬಟ್ ಇಲ್ಲಿ ಪರ್ಟಿಕ್ಯುಲರಾಗಿ ಹೇಳ್ತೀರಾ. ಅಲ್ಲಿ ನಾವು ಜನರಲಾಗಿ ಟೈಮ್ ಮೇಲೆ ಡಿಪೆಂಡ್ ಆಗಿರ್ಬೋದು ಅಥವಾ ಆಗದಿಲ್ಲದೇ ಇರ್ಬೋದು ಅಂತೀವಿ. ಆದರೆ ಇಲ್ಲಿ ಪರ್ಟಿಕ್ಯುಲರಾಗಿ ಟೈಮ್ ಮೇಲೆ ಡಿಪೆಂಡ್ ಆಗಿದ್ದರೆ, ಕಾನ್ಸ್ಟೆಂಟ್ ಏನಾದರೂ ಟೈಮ್ ಮೇಲೆ ಡಿಪೆಂಡ್ ಆಗಿದ್ದರೆ 100% ಇಲ್ಲಿ ಪಕ್ಕಾ ಟೈಮ್ ಮೇಲೆ ಡಿಪೆಂಡ್ ಆಗಿದ್ದರೆ ಅಂಥ ಕಾನ್ಸ್ಟೆಂಟ್ಸ್ನೆಲ್ಲ ಇಲ್ಲಿ ರಿಯೋನಾಮಸ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ಇದಕ್ಕೆ ಎಕ್ಸಾಂಪಲ್ ಇಲ್ಲಿ ಪರ್ಟಿಕ್ಯುಲರ್ಗೆ ಏನು ಹೇಳ್ತಾರೆ? ಟೈಮ್ ಮೇಲೆ ಡಿಪೆಂಡ್ ಆಗಿದೆ. ಯಾವುದು ಟೈಮ್ ಮೇಲೆ ಡಿಪೆಂಡ್ ಆಗಿದೆ? ಕಾನ್ಸ್ಟೆಂಟು ಟೈಮ್ ಮೇಲೆ ಡಿಪೆಂಡ್ ಆಗಿದೆ. ಅಂತಂದರೆ ಕಾನ್ಸ್ಟೆಂಟ್ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ. ಈಗ ಕನ್ಸಿಡರ್ ಮಾಡಿ, ಎ ಬಾಲ್ ವಿಚ್ ಈಸ್ ಮೂವಿಂಗ್ ಆನ್ ದಿ ಪ್ಲೇನ್.
ಪ್ಲೇನ್ ಏನಾಯ್ತು ಇದು, ದಿಸ್ ಈಸ್ ದಿ ಕನ್ಸ್ಟೆಂಟ್ ಆಯಿತು. ಡಿಪೆಂಡಿಂಗ್ ಆನ್ ಟೈಮ್ ಅಂತಂದ್ರೇನು, ಇಫ್ ದಿಸ್ ಪ್ಲೇನ್ ಈಸ್ ಆಲ್ಸೋ ಮೂವಿಂಗ್, ಇಫ್ ದಿಸ್ ಪ್ಲೇನ್ ಈಸ್ ಆಲ್ಸೋ ಮೂವಿಂಗ್ ಅಂತಂದರೆ ಇಟ್ ವಿಲ್ ಬಿ ಹ್ಯಾವಿಂಗ್ ಸಮ್ ವೆಲಾಸಿಟಿ. ಅಂದರೆ ಆ್ಯಸ್ ದಿ ಟೈಮ್ ಚೇಂಜಸ್ ದಿ ಪೊಸಿಷನ್ ಆಫ್ ದಿಸ್ ಕನ್ಸ್ಟೆಂಟ್ ವಿಲ್ ಆಲ್ಸೋ ಚೇಂಜಸ್. ಅಂತಂದರೆ ಏನಾಯಿತು, ದಿ ಕನ್ಸ್ಟೆಂಟ್ ದಿ ಟೇಬಲ್ ಈಸ್ ಆಲ್ಸೋ ಮೂವಿಂಗ್ ಅಂತಂದರೆ ದಿಸ್ ಟೇಬಲ್ ಈಸ್ ಆಲ್ಸೋ ಎ ಡಿಪೆಂಡಿಂಗ್ ಆನ್ ಟೈಮ್. ಅವಾಗೇನಾಗುತ್ತೆ, ಇಫ್ ದಿಸ್ ಟೇಬಲ್ ಈಸ್ ಆಲ್ಸೋ ಮೂವಿಂಗ್ ಆ್ಯಂಡ್ ದಟ್ ದಿ ಬಾಲ್ ಈಸ್ ಆಲ್ಸೋ ಮೂವಿಂಗ್ ಅಂತಂದರೆ ದೋಸ್ ಕೈಂಡ್ ಆಫ್ ಡೈನಮಿಕ್ಸಿಗೆ, ದಿಸ್ ಕೈಂಡ್ ಆಫ್ ಕಾನ್ಸ್ಟೆಂಟಿಗೆ ಡಿಪೆಂಡಿಂಗ್ ಆನ್ ಟೈಮ್ಗೆ ವಿಲ್ ಕಾಲ್ ದಿಸ್ ಆ್ಯಸ್ ದಿ ರಿಯೋನೋಮಸ್ ಕಾನ್ಸ್ಟೆಂಟ್ಸ್. ಆಯಿತಾ. ಇದಕ್ಕೆ ಎಕ್ಸಾಂಪಲು ಇನ್ಸೈಡ್ ಇಫ್ ಎ ಪರ್ಸನ್ ಮೂವಿಂಗ್ ಇನ್ಸೈಡ್ ಎ ಮೂವಿಂಗ್ ಟ್ರೈನ್, ಆ ರೀತಿ ಕೂಡ ಬರುತ್ತೆ ಅಷ್ಟೇ. ಅಂದರೆ ಕನ್ಸ್ಟೆಂಟು ಟೈಮೇಲೆ ಡಿಪೆಂಡ್ ಆಗಿರಬೇಕು, ಅಂದರೆ ಅದು ಮೂವ್ ಆಗ್ತಿರ್ಬೋದು. ಈಗ ಟೈಮೇಲೆ ಡಿಪೆಂಡ್ ಆಗಿಲ್ಲ ಅಂತಂದರೆ ಕನ್ಸ್ಟೆಂಟ್ ಏನಾಗಿರಬೇಕು, ರೆಸ್ಟ್ ಆಗಿರಬೇಕು. ಆದರೆ ಇಲ್ಲಿ ಕನ್ಸ್ಟೆಂಟ್ ಕೂಡ ಮೂವ್ ಆಗ್ತಿದ್ರೆ ಇಟ್ ಈಸ್ ಡಿಪೆಂಡಿಂಗ್ ಆನ್ ಟೈಮ್, ದೇರ್ ಫೋರ್ ದಿಸ್ ವಿಲ್ ಬಿ ರಿಯೋನೋಮಸ್. ಈಗ ಸ್ಲಿರೋನೋಮಸಲ್ಲಿ ದಿ ಕನ್ಸ್ಟೆಂಟ್ಸ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೈಮ್ ಅಂತಂದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಟೈಮ್ ಮೇಲೆ ಡಿಪೆಂಡೆಂಟ್ ಇಲ್ಲ ಅಂತಿದ್ದಾರೆ ಅಷ್ಟೇ. ಇದು ಕೂಡ ಹೋಲೋನಾಮಿಕ್ ಅಥವಾ ನಾನೋನಾಮಿಕ್ ಆಗಿರ್ಬೋದು, ಆದರೆ ಅಲ್ಲ ಹೋಲೋನಾಮಿಕ್ಕು, ಇದರಲ್ಲೂ ಕೂಡ ದಿಸ್ ಈಸ್ ಆಲ್ಸೋ ಎ ಹೋಲೋನಾಮಿಕ್ ಕನ್ಸ್ಟೆಂಟ್. ಆದರೆ ಇಲ್ಲಿ ಪರ್ಟಿಕ್ಯುಲರಾಗಿ ಡಸ್ ನಾಟ್ ಡಿಪೆಂಡ್ ಆನ್ ಟೈಮ್, ಈಕ್ವಾಲಿಟಿ ಇದೆ ಅಂದರೆ ಹೋಲೋನಾಮಿಕ್. ಡಸ್ ನಾಟ್ ಡಿಪೆಂಡ್ ಆನ್ ಟೈಮ್ ಅಂತ ಹೇಳ್ತಾರೆ. ಅಂತಂದರೆ ಕನ್ಸ್ಟೆಂಟು ಟೈಮ್ ಮೇಲೆ ಡಿಪೆಂಡ್ ಆಗಿರ್ಬೋದು. ಇಲ್ಲೇನಿದೆ, ಇದು ಕೂಡ ಕನ್ಸ್ಟೆಂಟು ಎ ಥ್ರೆಡ್ ವಿಚ್ ಈಸ್ ಫಿಕ್ಸ್ಡು. ಇದು ಯಾವುದೇ ಥರದ ವೇರಿಯೇಷನ್ಸ್ ತೋರಿಸ್ತಿಲ್ಲ ವಿತ್ ರೆಸ್ಪೆಕ್ಟ್ ಟು ಟೈಮು. ಏನಾಗಿದೆ, ಇದ್ರ ಲೆಂತ್ ಯಾವಾಗಲೂ ಫಿಕ್ಸ್ಡ್ ಸೇಮೇ ಇರುತ್ತೆ. ಅಟ್ ಎನಿ ಟೈಮ್ ದಿಸ್ ಲೆಂತ್ ವಿಲ್ ಬಿ ಫಿಕ್ಸ್ಡ್, ಅಂದರೆ ದಿಸ್ ಈಸ್ ರಿಜಿಡ್. ಹಾಗಾಗಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ದಿಸ್ ಕನ್ಸ್ಟೆಂಟ್ ಈಸ್ ನಾಟ್ ಚೇಂಜಿಂಗ್. ಹಾಗಾಗಿ ಇಂಡಿಪೆಂಡೆಂಟ್ ಆಫ್ ಟೈಮ್ ಆಗಿರೋದ್ರಿಂದ ದಿಸ್ ಟೈಪ್ ಆಫ್ ಕನ್ಸ್ಟೆಂಟ್ಸ್ ಆರ್ ಕಾಲ್ಡ್ ದಿ ಸ್ಲಿರೋನೋಮಸ್ ಕನ್ಸ್ಟೆಂಟ್ಸ್. ಜನರಲಾಗಿ ಹೋಲೋನಾಮಿಕ್ ನಾನೋನಾಮಿಕ್ ಇದ್ದೇ ಇರುತ್ತೆ, ಆದರೆ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡೋದಾದರೆ ಯು ಹ್ಯಾವ್ ಟು ಐಡೆಂಟಿಫೈ ವೆದರ್ ಇಟ್ ಈಸ್ ರಿಯೋನೋಮಸ್ ಅಥವಾ ಸ್ಲಿರೋನೋಮಸ್. ಇದನ್ನು ಐಡೆಂಟಿಫೈ ಮಾಡಿದ್ರೆ ನಿಮಗೆ ವಾಟ್ ಟೈಪ್ ಆಫ್ ಕನ್ಸ್ಟೆಂಟ್ಸ್ ಅನ್ನೋದು ಒಂದು ಕಂಪ್ಲೀಟ್ ಐಡಿಯಾ ಸಿಗುತ್ತೆ. ಆ ರೀತಿ ಈಗ ನೆಕ್ಸ್ಟ್ ಟೈಪ್ ಆಫ್ ಕನ್ಸ್ಟೆಂಟ್ ಕನ್ಸರ್ವೇಟಿವ್ ಆ್ಯಂಡ್ ಡಿಸಿಪೇಟಿವ್ ಕನ್ಸ್ಟೆಂಟ್ಸ್. ಈಗ ಕನ್ಸರ್ವೇಟಿವ್ ಅಂತಂದರೆ ಆ್ಯಸ್ ಯು ನೋ, ಕನ್ಸರ್ವೇಟಿವ್ ಅಂದರೆ ದಿ ಕ್ವಾಂಟಿಟೀಸ್ ವಿಚ್ ವಿಲ್ ಕನ್ಸರ್ವ್. ಇಲ್ಲಿ ಪರ್ಟಿಕ್ಯುಲರ್ ಆಗಿ ದಿ ಮೆಕ್ಯಾನಿಕಲ್ ಎನರ್ಜಿ, ದಿ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ದಿ ಸಿಸ್ಟಮ್ is conserved during the constraint motion and the constraint forces do not do any work. ಅಂತಂದರೆ ಏನು ರಿಸ್ಟ್ರಿಕ್ಷನ್ಸ್ ಇರುತ್ತಲ್ಲ ಒಂದು ಡೈನಮಿಕ್ಕಿಗೆ ಅಥವಾ ಒಂದು ಸಿಸ್ಟಮ್ಗೆ, ಅಥವಾ ಕನ್ಸ್ಟೆಂಟ್ ಮೋಷನ್ನಿಂದ ಸಿಸ್ಟಮ್ದು ಇನಿಷಿಯಲ್ ಎನರ್ಜಿ ಏನಿರುತ್ತೋ ಫೈನಲ್ ಎನರ್ಜಿ ಕೂಡ ಅಷ್ಟೇ ಇರುತ್ತೆ. ಅಂಥ ಸಿಸ್ಟಮ್ಗೆ ಅಥವಾ ಅಂಥ ಕನ್ಸ್ಟೆಂಟ್ಸ್ಗೆಲ್ಲ ಕನ್ಸರ್ವೇಟಿವ್ ಕನ್ಸ್ಟೆಂಟ್ಸ್ ಅಂತ ಕರೀತಾರೆ. ಆಮೇಲೆ ಆ ಕನ್ಸ್ಟೆಂಟು ಯಾವುದೇ ಥರದ ಪ್ರಾಬ್ಲಮ್ ಮಾಡಲ್ಲ ಆ ಸಿಸ್ಟಮ್ಗೆ. ಹಾಗಾಗಿ ದೋಸ್ ಕನ್ಸ್ಟೆಂಟ್ ಫೋರ್ಸಸ್ ಡು ನಾಟ್ ಡೂ ಎನಿ ವರ್ಕ್, ಆ ರೀತಿ. ಈಗ ಇದಕ್ಕೆ ಎಕ್ಸಾಂಪಲ್ ನೋಡಿದ್ರೆ, ಎ ಬಾಲ್ ಮೂವಿಂಗ್ ಆನ್ ಎ ಫ್ರಿಕ್ಷನ್ಲೆಸ್ ಸರ್ಫೇಸ್. ಒಂದು ಫ್ರಿಕ್ಷನ್ಲೆಸ್ ಸರ್ಫೇಸ್ದಲ್ಲಿ ಮೂವ್ ಆಗ್ತಿದೆ. ಹಾಗಾಗಿ ಇಲ್ಲಿ ಕನ್ಸ್ಟೆಂಟ್ ಏನಾಯಿತು, ಸರ್ಫೇಸೇ ಕನ್ಸ್ಟೆಂಟ್ ಆಯಿತು. ಹಾಗಾಗಿ ಫ್ರಿಕ್ಷನ್ಲೆಸ್ ಅಂತಂದರೆ ಇನಿಷಿಯಲ್ ಯಾವುದೇ ಥರದ ಫ್ರಿಕ್ಷನ್ಸ್ ಇರಲ್ಲ. ಹಾಗಾಗಿ ಇನಿಷಿಯಲ್ ಎನರ್ಜಿ ಏನಿರುತ್ತೋ ಫೈನಲ್ ಎನರ್ಜಿ ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ಏನಾಯಿತು, ಇಲ್ಲಿ ಎನರ್ಜಿ ಕನ್ಸರ್ವ್ಡ್ ಆಯಿತು. ಕನ್ಸ್ಟೆಂಟು ಯಾವುದೇ ಥರದ ಎಫೆಕ್ಟ್ ಮಾಡ್ತಿಲ್ಲ. ಹಾಗಾಗಿ ಈ ಪರ್ಟಿಕ್ಯುಲರ್ ಥಿಂಗಿಗೆ ಕನ್ಸರ್ವೇಟಿವ್ ಕನ್ಸ್ಟೆಂಟ್ ಅಂತ ಕರೀತಾರೆ. ಈಗ ನೆಕ್ಸ್ಟ್, ಎ ಬಾಲ್ ಈಸ್ ಫಾಲಿಂಗ್ ಫ್ರಮ್ ಸರ್ಟನ್ ಹೈಟ್. ಇದು ಕೂಡ ಕನ್ಸರ್ವೇಟಿವ್. ಅಂದರೆ ಇನಿಷಿಯಲಿ ಅಟ್ ಸಮ್ ಹೈಟ್ ಹೆಚ್ಚಿರುತ್ತೆ. ಅಟ್ ಸಮ್ ಹೈಟಲ್ಲಿದ್ದಾಗ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಅಟ್ ಸಮ್ ಹೈಟ್ ಇಟ್ ವಿಲ್ ಬಿ ಹ್ಯಾವಿಂಗ್ ಸಮ್ ಪೊಟೆನ್ಷಿಯಲ್ ಎನರ್ಜಿ, ಆಯಿತಾ. ಇನಿಷಿಯಲು ಫೈನಲ್ ಏನಾಗುತ್ತೆ, ದಿಸ್ ಪೊಟೆನ್ಷಿಯಲ್ ಎನರ್ಜಿ, ದಿ ಟೋಟಲ್ ಎನರ್ಜಿ ವಿಲ್ ಬಿ ಪೊಟೆನ್ಷಿಯಲ್ ಎನರ್ಜಿ. ದಿಸ್ ವೈಲ್ ಕಮಿಂಗ್ ಡೌನ್ ದಿಸ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ದಿ ಕೈನೆಟಿಕ್ ಎನರ್ಜಿ. ಅವಾಗ ಏನಾಗುತ್ತೆ, ಇನಿಷಿಯಲೈಸ್ಡ್ ಕೈನೆಟಿಕ್ ಎನರ್ಜಿ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಪೊಟೆನ್ಷಿಯಲ್ ಎನರ್ಜಿ. ದೇರ್ ಫೋರ್ ದಿ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ವಿಲ್ ಬಿ ಈಕ್ವಲ್ ಟು ಫೈನಲ್ ಕೈನೆಟಿಕ್ ಎನರ್ಜಿ. ಇದು ಕೂಡ ಎ ಫಾಲಿಂಗ್ ಆಬ್ಜೆಕ್ಟ್ ವಿಲ್ ಬಿ ಆಲ್ಸೋ ಎ ಕನ್ಸರ್ವೇಟಿವ್ ಇನ್ ದಿ ಕನ್ಸರ್ವೇಟಿವ್ ಫೀಲ್ಡ್, ದಟ್ ಈಸ್ ಗ್ರಾವಿಟೇಷನಲ್ ಫೀಲ್ಡ್. ದೇರ್ ಫಾರ್ ದಿಸ್ ಕೈಂಡ್ ಆಫ್ ಕನ್ಸ್ಟೆಂಟ್, ಇಲ್ಲಿ ಕನ್ಸ್ಟೆಂಟ್ ಏನಾಯಿತು, ದಿ ಕನ್ಸ್ಟೆಂಟ್ ಈಸ್ ದಿ ಗ್ರಾವಿಟೇಷನಲ್ ಫೋರ್ಸ್. ಹಾಗಾಗಿ ಇಲ್ಲೂ ಕೂಡ ದಿಸ್ ಟೈಪ್ ಆಫ್ ಕನ್ಸ್ಟೆಂಟ್ ಈಸ್ ಕಾಲ್ಡ್ ದಿ ಕನ್ಸರ್ವೇಟಿವ್ ಕನ್ಸ್ಟೆಂಟ್ಸ್. ಈಗ ಡಿಸಿಪೇಟಿವ್ ಅಥವಾ ನಾನ್ ಕನ್ಸರ್ವೇಟಿವ್ ಕನ್ಸ್ಟೆಂಟ್ಸ್ಗೆ, ಇನ್ ದಿಸ್ ಕನ್ಸ್ಟೆಂಟ್ಸ್ ದಿ ಟೋಟಲ್ ಎನರ್ಜಿ ಈಸ್ ನಾಟ್ ಕನ್ಸರ್ವ್ಡ್. ಅಂದರೆ ಇನಿಷಿಯಲ್ ಎನರ್ಜಿ ಏನಿರುತ್ತೋ ಫೈನಲ್ ಎನರ್ಜಿ ಅಷ್ಟೇ ಇರಲ್ಲ, ಆಯಿತಾ. ಇದಕ್ಕೆ ಎಕ್ಸಾಂಪಲು ಅಂತಂದರೆ ಇನಿಷಿಯಲ್ ಎನರ್ಜಿ ಫೈನಲ್ ಎನರ್ಜಿ ಸೇಮ್ ಇರಲ್ಲ ಅಂತಂದರೆ
those constraints will be a depending on time. The constraints which is depending on time is also called as the rheonomic constraints. ಇದಕ್ಕೆ ನಾನ್ ಕನ್ಸರ್ವೇಟಿವ್ ಕನ್ಸ್ಟೆಂಟ್ಸ್ ಎಕ್ಸಾಂಪಲು rheonomic constraints ಅಂತಂದರೆ ಕನ್ಸ್ಟೆಂಟ್ಸ್ ಆರ್ ಕನ್ಸ್ಟೆಂಟ್ ಫೋರ್ಸಸ್ ಡಿಪೆಂಡಿಂಗ್ ಆನ್ ಟೈಮ್ ಅಂತಂದರೆ ಇಲ್ಲಿ ಸಿಂಪಲ್ ಪೆಂಡಲಮ್ನೇ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಏನಾಗಿತ್ತು, ಇಲ್ಲಿ ರಿಜಿಡ್ ಇತ್ತು ವಿತ್ ರೆಸ್ಪೆಕ್ಟ್ ಟು ಟೈಮ್, ಇದ್ರ ಡಿಸ್ಟೆನ್ಸ್ ಏನು ಚೇಂಜ್ ಆಗ್ತಿರಲಿಲ್ಲ. ಆದರೆ ಇಲ್ಲಿ ಎಲಾಸ್ಟಿಕ್ ಆಗಿರೋದ್ರಿಂದ ಈ ಥ್ರೆಡ್ಡು ಏನಾಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಟೈಮು ಇದ್ರ ಡಿಸ್ಟೆನ್ಸ್ ಕೂಡ ವೇರಿಯೇಷನ್ ಆಗುತ್ತೆ, ಒಂದು ಸತಿ ಕಡಿಮೆ ಒಂದು ಸತಿ ಜಾಸ್ತಿ ಆಗುತ್ತೆ. ಹಾಗಾಗಿ ದಿಸ್ ಕನ್ಸ್ಟೆಂಟ್ ಈಸ್ ವೇರಿಯಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ದೇರ್ ಫಾರ್ ದಿಸ್ ಟೈಪ್ ಆಫ್ ಸಿಸ್ಟಮ್ ಈಸ್ ನಾನ್ ಕನ್ಸರ್ವೇಟಿವ್ ಅಥವಾ ಡಿಸಿಪೇಟಿವ್. ಅಂತಂದರೆ ದಿ ಕನ್ಸ್ಟೆಂಟ್ ವಿಚ್ ಡಿಪೆಂಡ್ಸ್ ಆನ್ ಟೈಮ್ ಆರ್ ದಿ ವಿಚ್ ವೇರೀಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ದೋಸ್ ಕನ್ಸ್ಟೆಂಟ್ಸ್ ಆರ್ ಕಾಲ್ಡ್ ದಿ ಡಿಸಿಪೇಟಿವ್ ಕನ್ಸ್ಟೆಂಟ್ಸ್ ಅಥವಾ ನಾನ್ ಕನ್ಸರ್ವೇಟಿವ್ ಕನ್ಸ್ಟೆಂಟ್ಸ್. Next we will see the KSET 2014 question. The question is constraints that can be expressed in terms of an equation relating to the coordinates of the system and the time. These are all the options they are given. ಈ ಆಪ್ಷನ್ಸ್ ನೋಡೋದ್ರೆ ಈ ಹೋಲೋನಮಿಕ್ ಕೂಡ ಡಿಪೆಂಡಿಂಗ್ ಆನ್ ಟೈಮು, ಬಟ್ ನಾನ್ ಹೋಲೋಮಿಕ್ ಕೂಡ ಡಿಪೆಂಡಿಂಗ್ ಆನ್ ಟೈಮ್. ಬಟ್ ಇಲ್ಲಿ ಏನು ಹೇಳ್ತಾರೆ, ಹೋಲೋನಮಿಕ್ ನಾನ್ ಹೋಲೋನಮಿಕಲಿ ದೇ ವಿಲ್ ಟೆಲ್ ಇನ್ ಜನರಲ್ ಡಿಪೆಂಡ್ ಆಗಿರ್ಬೋದು ಅಥವಾ ಡಿಪೆಂಡ್ ಆಗಿಲ್ದೇ ಇರ್ಬೋದು. ಆದ್ರೆ ಇಲ್ಲಿ ಕ್ವಶನಲ್ಲಿ ಪರ್ಟಿಕ್ಯುಲರ್ ಆಗಿ ಟೈಮ್ ಮೇಲೆ ಡಿಪೆಂಡ್ ಆಗಿರೋದು ಅಂತ ಕೇಳ್ತಿರೋದ್ರಿಂದ, ಕಾನ್ಸ್ಟೆಂಟ್ ಟು ಟೈಮ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಕೂಡ ಡಿಫೈನ್ ಮಾಡಿದ್ದೀವಿ. ದ ಕಾನ್ಸ್ಟೆಂಟ್ ವಿಚ್ ಡಿಪೆಂಡ್ ಆನ್ ಟೈಮ್, those are all called the rheonomous ಅಂತ. therefore for this question the answer is D option. ಆಯಿತಾ, ಈ ರೀತಿ ಜನರಲ್ ಆಗಿ ಕನ್ಸ್ಟೆಂಟ್ಸಲ್ಲಿ ಹೋಲೋನೋಮಿಕ್ ನಾನ್ ಹೋಲೋಮಿಕ್ ಜನರಲ್ ಆಗಿರುತ್ತೆ. ಆದರೆ ಪರ್ಟಿಕ್ಯುಲರ್ ಆಗಿ ನೀವು ಐಡೆಂಟಿಫೈ ಮಾಡಬೇಕಾಗಿರೋದು ಈ ರಿಯೋನೋಮಿಕ್ ಸ್ಲಿಯೋನೋಮಿಕ್ ಮೇಲೇ ನೀವು ಪರ್ಟಿಕ್ಯುಲರ್ ಆಗಿ ಐಡೆಂಟಿಫೈ ಮಾಡಬೇಕು. ಆಯಿತಾ, ಈಗ ಈ ಪರ್ಟಿಕ್ಯುಲರ್ KSET 2015 ಕ್ವಶನ್ ನೋಡೋದಾದರೆ, A cylinder rolling without slipping down a rough inclined plane of angle theta is an example of. ಇಲ್ಲಿ ಎಲ್ಲ ಆಪ್ಷನ್ಸ್ ನೋಡಿದರೆ ಎಲ್ಲದರಲ್ಲೂ ಸ್ಲಿರೋನೋಮಿಕ್ ಇದೆ, ಕನ್ಸರ್ವೇಟಿವ್ ಇದೆ. ಅಂತಂದರೆ ನೀವು ಇಲ್ಲೊಂದು ಟ್ರಿಕ್ಕನ್ನು ಹೇಗೆ ಐಡೆಂಟಿಫೈ ಮಾಡಬೇಕು ಅಂತಂದರೆ, ಕೆಲವು ಸತಿ ಎಲ್ಲ ಆಪ್ಷನ್ನಲ್ಲೂ ಜಾಸ್ತಿ ಯಾವುದು ಮೆನ್ಷನ್ ಮಾಡಿರ್ತಾರೆ, ಇಲ್ಲೂ ಕೂಡ ಎಲ್ಲದರಲ್ಲೂ ಕನ್ಸರ್ವೇಟಿವ್ ಜಾಸ್ತಿ ಇರೋದ್ರಿಂದ ಆಬ್ವಿಯಸ್ ದಿ ಸಿಸ್ಟಮ್ ಈಸ್ ಕನ್ಸರ್ವೇಟಿವ್. ಆಯಿತಾ, ಒಂದು ಪಾಯಿಂಟ್ ಸಿಗುತ್ತೆ. ಈಗ ಸ್ಲಿಯೋನೋಮಿಕ್ಕು ಕೂಡ ಎಲ್ಲದರಲ್ಲೂ ಮೆನ್ಷನ್ ಮಾಡಿದ್ರಿಂದ ಇದು ಕೂಡ ಸ್ಲಿಯೋನೋಮಿಕ್ಕೇ ಆಗಿರುತ್ತೆ. ಹಾಗಾಗಿ ಆ ರೀತಿ ಒಂದು ರಫ್ ಥಿಂಕಿಂಗ್ ಅಷ್ಟೇ. ಆದರೆ ಬಟ್ ಹೋಲೋನೋಮಿಕ್ ನಾನ್ ಹೋಲೋಮಿಕ್ಕು ಎಲ್ಲದರಲ್ಲೂ ಜನರಲ್ ಆಗಿರುತ್ತೆ. ಅದೇ ರೀತಿ ಕನ್ಸರ್ವೇಟಿವ್ ಮತ್ತು ನಾನ್ ಕನ್ಸರ್ವೇಟಿವ್ ಕೂಡ ಇರುತ್ತೆ. ಆದರೆ ಡಿಪೆಂಡಿಂಗ್ ಆನ್ ದಿ ಪ್ರಾಬ್ಲಮ್ ಯು ಹ್ಯಾವ್ ಟು ಅಬ್ಸರ್ವ್, ಅದೆಲ್ಲ ಐಡಿಯಾ ಬರುತ್ತೆ ಹೋಗ್ತಾ ಹೋಗ್ತಾ. ಈಗ ಫಾರ್ ದಿಸ್ ಈ ಎಕ್ಸಾಂಪಲ್ನೇ ನೋಡೋದಾದರೆ, ಎ ಸಿಲಿಂಡರ್ ರೋಲಿಂಗ್ ಆನ್ ಎನ್ ರಫ್ ಇನ್ಕ್ಲೈನ್ ಪ್ಲೇನ್ ಆಫ್ ಆ್ಯಂಗಲ್ ಥೀಟಾ. ಆಯಿತಾ, ಈಗ ಇದು ರಫ್ ಇನ್ಕ್ಲೈನ್ ಪ್ಲೇನಲ್ಲಿ ಇದು ಸಿಲಿಂಡರ್ ರೋಲ್ ಆಗ್ತಿದೆ ಅಂತಂದರೆ ಏನಾಗ್ತಿದೆ, ಇಟ್ ಈಸ್ ಆಲ್ಸೋ ಎ ಫಾಲಿಂಗ್ ಆಬ್ಜೆಕ್ಟ್. ಈಗ ಫಾಲಿಂಗ್ ಆಬ್ಜೆಕ್ಟ್ ಆಗುತ್ತೆ ಅಂದ ತಕ್ಷಣ ಹಿಯರ್ ದಿ ಎನರ್ಜಿ ಈಸ್ ಕನ್ಸರ್ವ್ಡ್, ಅಂದರೆ ಇನಿಷಿಯಲ್ ಎನರ್ಜಿ ಏನಿರುತ್ತೋ ಫೈನಲ್ ಎನರ್ಜಿ ಕೂಡ ಅಷ್ಟೇ ಇರುತ್ತೆ. ದೇರ್ ಫಾರ್ ಫಾಲಿಂಗ್ ಆಗಿರೋದ್ರಿಂದ ಇಟ್ ಈಸ್ ಕನ್ಸರ್ವೇಟಿವ್. ನೆಕ್ಸ್ಟ್ ಕನ್ಸ್ಟೆಂಟ್ ಈಸ್ ಎನ್ ಇನ್ಕ್ಲೈನ್ಡ್ ಪ್ಲೇನ್. ಈಗ ಇನ್ಕ್ಲೈನ್ಡ್ ಪ್ಲೇನ್ ಅಂದರೆ ಕನ್ಸ್ಟೆಂಟ್ ಏನಾಗಿದೆ, ಇನ್ಕ್ಲೈನ್ಡ್ ಪ್ಲೇನು. ಈ ಇನ್ಕ್ಲೈನ್ಡ್ ಪ್ಲೇನ್ ರೆಸ್ಟಲ್ಲಿದೆಯಾ ಮೂವಲ್ಲಿದೆಯಾ? ಹಾಗೆ ಇದು ರೆಸ್ಟಲ್ಲಿ ಇರೋದ್ರಿಂದ ದಿಸ್ ಡಸ್ ನಾಟ್ ಡಿಪೆಂಡ್ ಆನ್ ಟೈಮ್. ಇದು ಯಾವುದೇ ಥರದ ಟೈಮ್ ಮೇಲೆ ಡಿಪೆಂಡ್ ಆಗಲ್ಲ, ಯಾಕಂದರೆ ಇದು ರೆಸ್ಟಲ್ಲಿ ಇರೋದ್ರಿಂದ. ಅಕಸ್ಮಾತ್ ಇದು ಮೂವ್ ಆಗ್ತಿದೆ ಅಂತಂದರೆ ಡಿಪೆಂಡಿಂಗ್ ಆನ್ ಟೈಮ್ ಆಗೋದು, ಅವಾಗ ರಿಯೋನೋಮಸ್ ಬರೋದು. ಆದರೆ ಇದು ಕನ್ಸ್ಟೆಂಟ್ ರೆಸ್ಟಲ್ಲಿ ಇರೋದ್ರಿಂದ ಇಟ್ ವಿಲ್ ಬಿ ಎ ಸ್ಲಿರೋನೋಮಸ್ ಕನ್ಸ್ಟೆಂಟ್. ದೇರ್ ಫಾರ್ ಕನ್ಸ್ಟೆಂಟ್ ಪ್ಲೇನ್ ಈಸ್ ಎಟ್ ರೆಸ್ಟ್ ಆ್ಯಂಡ್ ಡಸ್ ನಾಟ್ ಡಿಪೆಂಡ್ ಆನ್ ಟೈಮ್, ದೇರ್ ಫಾರ್ ಸ್ಲಿರೋನೋಮಿಕ್. ಆಯಿತಾ, ಅದೇ ರೀತಿ ಈಗ ನೆಕ್ಸ್ಟು ಹೋಲೋನೋಮಿಕ್ ನಾನ್ ಹೋಲೋಮಿಕ್ ಅದು ಜನರಲ್ ಆಗಿದ್ದೇ ಇರುತ್ತೆ. ಯಾಕಂದರೆ ಸ್ಲಿಯೋನೋಮಿಕ್ ಬಂತು ಅಂತಂದರೆ ಆಟೋಮೆಟಿಕ್ ಇಟ್ ಕ್ಯಾನ್ ಬಿ ಆಲ್ಸೋ ಎ ಹೋಲೋನೋಮಿಕ್. ಯಾಕಂದರೆ ವಿ ಕ್ಯಾನ್ ಎಕ್ಸ್ಪ್ರೆಸ್ ಈಗ ಫಾರ್ ಎ ಕನ್ಸ್ಟೆಂಟ್. ಈಗ ಕನ್ಸ್ಟೆಂಟ್ ಏನು, ದಿಸ್ ಇನ್ಕ್ಲೈನ್ ಪ್ಲೇನ್. ಈ ಇನ್ಕ್ಲೈನ್ ಪ್ಲೇನಿಂದ ಈ ಆಬ್ಜೆಕ್ಟ್ ಅಟ್ ಸಮ್ ಡಿಸ್ಟೆನ್ಸ್ ಏನಿರುತ್ತೆ ದಟ್ ಈಸ್ ಹೈಟ್ ಈಸ್ ಫಿಕ್ಸ್ಡ್. ಆಯಿತಾ, ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ, ಈ ಪರ್ಟಿಕ್ಯುಲರ್ ಟೈಮಲ್ಲಿ, ಈ ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಇದರ ಹೈಟ್ ಏನಿದು ಫಿಕ್ಸ್ಡ್. ಅದು ನಾವು ಆ ರೀತಿ ದಿ ಫಾರ್ಮ್ ಆಫ್ ಈಕ್ವೇಷನಲ್ಲಿ ಕೂಡ ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಇಷ್ಟೆಲ್ಲ ಡೀಪಾಗಿ ಹೋಗೋ ಅವಶ್ಯಕತೆ ಇಲ್ಲ. ಜನರಲ್ಲಾಗಿ ಹೋಲೋನೋಮಿಕ್ ನಾನ್ ಹೋಲೋಮಿಕ್ ಇದ್ದರೆ ದಟ್ ಈಸ್ ಫಿಕ್ಸ್ಡ್, ಎಲ್ಲದಕ್ಕೂ ಕೂಡ ಜನರಲ್ ಆಗಿದ್ದೇ ಇರುತ್ತೆ. ಅದೇನೇ ಡಿಪೆಂಡಿಂಗ್ ಆನ್ ದಿ ರಿಯೋನೋಮಿಕ್ ಆ್ಯಂಡ್ ಸ್ಲಿಯೋನೋಮಿಕ್ ಆ್ಯಂಡ್ ಕನ್ಸರ್ವೇಟಿವ್ ಆ್ಯಂಡ್ ನಾನ್ ಕನ್ಸರ್ವೇಟಿವ್ ಮೇಲೆ ನೀವು ಐಡೆಂಟಿಫೈ ಮಾಡಬೇಕು. ನೀವು ಆಪ್ಷನ್ಸ್ ನೋಡಿದ್ರೆ ಗೊತ್ತಾಗುತ್ತೆ, ನಿಮ್ಗೊಂದು ಐಡಿಯಾ ಬರುತ್ತೆ. ಈಗ ಎಲ್ಲದರಲ್ಲೂ ಸ್ಲಿರೋನೋಮಿಕ್ಕು ಕನ್ಸರ್ವೇಟಿವ್ ಇದೆ ಅಂತಂದರೆ ಅವೆರಡು ಕೂಡ ಇರುತ್ತೆ ಅಂತ. ಇನ್ನು ಬಾಕಿ ಅದೇ ಒಂದೇ ಒಂದು ಚೇಂಜ್ ಮಾಡಿರ್ತಾರೆ, ಅದು ಒಂದು ಪರ್ಟಿಕ್ಯುಲರ್ಗೆ ಒಂದೇ ಒಂದು ಕೇಳಿರ್ತಾರೆ ಅಂದರೆ ಅದಂಥದ್ದನ್ನು ಸೆಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಆಯಿತಾ, ಈಗ ಡಿಪೆಂಡಿಂಗ್ ಆನ್ ದಿಸ್ ಕನ್ಸ್ಟೆಂಟು
ಬೇರೆ ಇಯರ್ಸಲ್ಲಿ ಕೂಡ ಕೇಳಿದ್ದಾರೆ. ಆದರೆ ಅದನ್ನು ಕಾನ್ಸೆಪ್ಟ್ ಕವರ್ ಮಾಡಬೇಕು ಅಂದರೆ ನೆಕ್ಸ್ಟ್ ನಾನು ಸ್ವಲ್ಪ ಈ ಲೆಗ್ರಾಂಜಿಯನ್ ಡೈನಮಿಕ್ಸಲ್ಲಿ ಈಕ್ವೇಷನ್ಸ್ ಆಫ್ ಮೋಷನು, ಲೆಗ್ರಾಂಜಿಯನ್ ಈಕ್ವೇಷನ್ ಆಫ್ ಮೋಷನ್ ಅದೆಲ್ಲ ಸ್ವಲ್ಪ ಐಡಿಯಾ ಕೊಟ್ಟರೆ ನಿಮಗೆ ಆ ಕೆಲವೊಂದು ಕಾನ್ಸ್ಟೆಂಟ್ ಮೇಲೆ ಕೇಳಿರೋಂಥ ಬೇರೆ ಇಯರ್ಸ್ ಕ್ವಶನ್ ಪೇಪರ್ ನೀವು ಅದನ್ನು ಅಟೆಂಡ್ ಮಾಡ್ಬೋದು. ಹಾಗಾಗಿ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್ ಇದಿಷ್ಟೇ. ನೆಕ್ಸ್ಟು ಈಗ ನಾನು ಅಪ್ಲೋಡ್ ಮಾಡ್ತಿರೋದು ಡೈಲಿ ಒಂದೊಂದು ಕಾನ್ಸೆಪ್ಟ್ ಮೇಲೆ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಿರೋದ್ರಿಂದ ನಾವು ಅಂದ್ಕೊಂಡಿರೋ ರೀತಿ ಜಾಸ್ತಿ ಕಾನ್ಸೆಪ್ಟ್ಸ್ನ ಕವರ್ ಮಾಡೋಕ್ಕಾಗಲ್ಲ. ಹಾಗಾಗಿ ವಾಟ್ ವಿ ಆರ್ ಪ್ಲ್ಯಾನಿಂಗ್ ಈಸ್ ಫ್ರಮ್ ಮಾರ್ಚ್ 1 ನಾವೇನು ಮಾಡ್ತೀವಿ, ಡೈಲಿ 2 ಕಾನ್ಸೆಪ್ಟ್ಸ್ನ ಅಪ್ಲೋಡ್ ಮಾಡ್ತೀವಿ, ಅಂದರೆ 2 ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಹಾಗಾಗಿ ಫ್ರಮ್ ಮಾರ್ಚ್ 1 ನಿಮಗೆ 2 ಕಾನ್ಸೆಪ್ಟ್ ಸಿಗೋದ್ರಿಂದ ನೀವು ಸ್ವಲ್ಪ ಜಾಸ್ತಿನೇ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ, ಜಾಸ್ತಿ ಟೈಮ್ ಕೊಡಬೇಕಾಗುತ್ತೆ. ಹಾಗಾಗಿ ಜಾಸ್ತಿ ಟೈಮ್ನ ವೇಸ್ಟ್ ಮಾಡಿಬಿಡಿ. ಈಗ ಆಲ್ರೆಡಿ ಏನೆಲ್ಲ ಮಾಡಿದ್ದೀನಿ ಆಫ್ಟರ್ ರಿಜಿಸ್ಟ್ರೇಷನ್ ಆರ್ ಬಿಫೋರ್ ರಿಜಿಸ್ಟ್ರೇಷನ್ ಕೂಡ ಮೊದಲು ಏನೆಲ್ಲ ಮಾಡಿದ್ದೀನಿ ಎಲ್ಲ ವಿಡಿಯೋನೂ ಕೂಡ ನೋಡಿ, ಎಲ್ಲದೂ ಇಂಪಾರ್ಟೆಂಟೇ. ಆಗ ಅದೆಲ್ಲದೂ ಕೂಡ ಬೇಗನೆ ಪರ್ಫೆಕ್ಟಾಗಿ, ಯಾಕಂದರೆ ಮುಂದೆ ಹೋಗ್ತಾ ಫ್ರಮ್ ಮಾರ್ಚ್ 1 ನಾವೇನಾದ್ರು 2 ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮಗೂ ಸ್ವಲ್ಪ ಹೆವಿ ಅನಿಸ್ಬೋದು. ಆಗ ನೀವು ಕೂಡ ಜಾಸ್ತಿ ಟೈಮ್ ಕೊಡಬೇಕಾಗತ್ತೆ. ಹಾಗೆ ಅದಕ್ಕಿಂತ ಮುಂಚೆ ಏನೇನೆಲ್ಲ ಮಾಡಿದ್ದೀನಿ ಅದನ್ನೆಲ್ಲ ಪರ್ಫೆಕ್ಟಾಗಿ ಇಷ್ಟೇ. ಥ್ಯಾಂಕ್ ಯು.